ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವಾಗ ಅನುಭವ ಸಾರ ನಿಜಗುಂಡ್ರು ಹೇಳಿದಂಥ ವಿಚಾರ. ಎಲ್ಲೇ ಕೇಳಿ ಈ ನಿಜಗುಂಡ್ರ ಶಾಸ್ತ್ರ ಕಬ್ಬಿಣದ ಕಡ್ಲಿ ಅಂತ ಹೇಳ್ತಾರೆ. ಅಷ್ಟು ಬೇಗ ಈ ವಾಕ್ಯದೊಳಗೆ ಈ ಶಬ್ದದ ಅರ್ಥಗಳು ಅರ್ಥ ಆಗಬೇಕಾದ್ರೆ ಬಹಳಷ್ಟು ಕಠಿಣ. ಇದು ನಂಬುದು ನಾವೇ ನೋಡ್ತೀವಿ ಅಂದರೆ ಇವು ಅರ್ಥ ಆಗೋದೇ ಇಲ್ಲ, ಓದೋಕ್ಕೂ ಬರೋಂಗಿಲ್ಲ. ಯಾಕಂದರೆ ಈ ವಿಚಾರ ನಾ ಮೊದಲು ಒಂದು ಸಲ ಹೇಳಿದ್ದೀನಿ. ಇದರಲ್ಲಿ ಹೋಗ್ಬೇಕಾದ್ರೆ ಈ ಶಬ್ದಗಳು ಅರ್ಥ ಆಗಬೇಕಾಗಿತ್ತು, ಈ ರಹಸ್ಯವನ್ನು ನಮ್ಗೆ ಅರ್ಥ ಆಗಬೇಕಾಗಿತ್ತು ಅಂದರೆ ಗುರುವಿನ ಒಂದು ಕೃಪಾಶೀರ್ವಾದ ಬೇಕೇ ಬೇಕು. ಭಾಳಷ್ಟು ನಾವು ನೋಡಿದ್ದೀವಿ ಅಂದರೆ ಒಂದು ಸ್ವಲ್ಪ ದಿವಸ ನಾವು ಸ್ಟಾರ್ಟಿಂಗ್ ಹೋಗಬೇಕಾದಾಗ ಕೂಡ ಈ ಗ್ರಂಥ ನೋಡಿದರೆ ನಾವು ವೇದಾಂತ ರತ್ನಾವಳಿ ನೋಡಿದಾಗ ಓದೋಕ್ಕೆ ಬರಲಿಲ್ಲ ನನಗೆ. ಅದು ಕ್ರಮೇಣ ಸ್ವಲ್ಪ ಹಂಗೆ ಗುರುವಿನ ಒಂದು ಆಶೀರ್ವಾದದಿಂದ ಆಮೇಲೆ ಗೊತ್ತಾಯಿತು. ಅಷ್ಟು ಒಂದು ಕಠಿಣವಿರುವಂಥದ್ದು ನಿಜಗೊಂಡ್ರದು. ಓದಕ್ಕೆ ಬಂದರೂ ಕೂಡ ಅರ್ಥಗಳು ಹಾಕಬೇಕಾದ್ರೂ ಕೂಡ ಬಹಳ ಕಠಿಣ ಐತಿದು. ನಮ್ಮ ಸ್ವಾನುಭವಕ್ಕೆ ಬರಬೇಕಾದ್ರೂ ಕಠಿಣ ಐತೆ. ಒಂದೊಂದು ಶಬ್ದಗಳು ಯಾವಾಗೋ ಒಳದಿರ್ತಾವೆ. ಇಷ್ಟು ಶಬ್ದಗಳು ಕೆಲವೊಂದು ವಿಚಾರಗಳು ಇರ್ತಾವೆ. ಇದ್ರಾಗ ನಾವು ಎಷ್ಟೇ ಇದು ಮಾಡಿದ್ರು ಕೆಲವು ಒತ್ತೋದೆಲ್ಲ ಬೇಗ ಮತ್ತದು ಕ್ರಮೇಣ ಮತ್ತದು ಗುರುವಿನ ಕೃಪಾಶೀರ್ವಾದ ಆಗ್ತಾ ನಮಗೇನಾಗ್ತದೆ, ಕೆಲವು ವಿಚಾರಗಳು ಮತ್ತೆ ಒಳಿತಾವೆ ಕರೆಕ್ಟಾಗಿ ನಮ್ಗೆ. ಹಂಗೆ ಅಂಥ ವಿಚಾರಗಳು ಇದು ಹಾಗೆ ನೋಡೋಕೆ ಆಗ್ತಿರ್ಲಿಲ್ಲ ನಮಗೆ. ಇದನ್ನು ಸಿದ್ಧಾರೂಢರು ನಮ್ಗೆ ಈ ವಿಚಾರಗಳನ್ನು ಹೇಳಿದಂಥದ್ದು. ಆಮೇಲೆ ಅವರ ಒಂದು ಪ್ರತಿರೂಪ ಆಗಿರುವಂಥ ದೊಡ್ಡಶಿವಪುತ್ರಪ್ಪ ಗುರುಗಳು ಇದನ್ನು ಬಹಳಷ್ಟು ಈ ವಿಚಾರಗಳನ್ನು ಬಹಳಷ್ಟು ಮೃದು ಮಾಡಿದರು. ಭಾಳ ಕಠಿಣ ಆಗಿರುವಂಥ ವಿಚಾರಗಳನ್ನು ಯಾವ ರೀತಿ ಒಬ್ಬ ಸಣ್ಣ ಮಗುವಿಗೆ ಮೆತ್ತಗೆ ಮಾಡಿ ಊಟ ಮಾಡಿಸಿದ್ರೆ ಆ ಮಗುವಿಗೆ ಕರಗಿಸ್ಕೊಳಕ್ಕೆ ಅಥವಾ ಅರಗಿಸ್ಕೊಳಕ್ಕೆ ಶಕ್ತಿ ಬರ್ತದೆ ಅನ್ನುವಂಥ ರೀತಿಯಲ್ಲಿ ತಾಯಿ ಯಾವ ರೀತಿ ಮಗುವಿಗೆ ಕರುಣೆಯಿಂದ ಮಾಡಿ ತಿನ್ನಿಸ್ತಾಳೆ, ಹಂಗೆ ದೊಡ್ಡಶಿವಪುತ್ರಪ್ಪ ಗುರುಗಳು ನಮಗೆ ಇದನ್ನೆಲ್ಲ ಭಾಳಷ್ಟು ಟೀಕಾ ತಾತ್ಪರ್ಯವನ್ನು ಬರೆದ್ರು, ಮೃದುವಾಗಿ ಮಾಡಿದರು ಇದನ್ನು. ಯಾಕಂದ್ರೆ ಇದು ಮತ್ತು ಇದನ್ನು ತಿಳಿಬೇಕಾದ್ರೂ ಕೂಡ ಮತ್ತು ಅದು ಅಷ್ಟು ತಿಳಿಸಿದಾರಂದ್ರೂ ಕೂಡ ಇಷ್ಟು ತಿಳಿಬೇಕಾದ್ರೆ ಮತ್ತೆ ಗುರುಕೃಪೆನೇ ಬೇಕಾಗ್ತದೆ ಮತ್ತೆ. ಹಾಗಾಗಿ ಅಂಥ ಒಂದು ಗುರುಗಳ ಅದು ಒಂದು ನಮಗೆ ಇವು ಯಾಕೆಂದರೆ ನಿಜಗುಂಡ್ರ ಶಾಸ್ತ್ರ ವೇದ ಉಪನಿಷತ್ತುಗಳ ಒಂದು ಸಾರ ಇದು. ನಾವು ಇದನ್ನು ನೋಡಿ ಮತ್ತು ವೇದ ಉಪನಿಷತ್ತು ನೋಡೋಕೆ ಹೋದರೆ ಇದೇ ಸಾರನೇ ಅದ್ರಾಗಿರ್ತದಂತ ಅನ್ಬೋದು. ಅದನ್ನು ಓದಿಬಿಟ್ಟು ಇದನ್ನು ಓದಿದರೆ ಎಲ್ಲ ಇದ್ರಾಗ ಐತೆ, ಇಲ್ಲಂತಿಲ್ಲ. ಆದರೆ ನಮ್ಗೆ ಸಂಸ್ಕೃತ ವರ್ಡ್ಸ್ಗಳು ಗೊತ್ತೂ ಆಗಂಗಿಲ್ಲ, ನಮ್ಗೆ ತಿಳ್ಕೊಳಕ್ಕೂ ಸಾಧ್ಯವೂ ಆಗಂಗಿಲ್ಲ, ಎಲ್ಲ ಉಪನಿಷತ್ತುಗಳು ಹುಡ್ಕೋಕ್ಕೂ ಆಗಂಗಿಲ್ಲ. ಹಾಗಾಗಿ ಎಲ್ಲ ಒಂದು ವೇದ ಉಪನಿಷತ್ತುಗಳ ಒಂದು ಸಾರನೇ ನಿಜಗುರು ಗ್ರಂಥದಲ್ಲಿ ಐತೆ. ಇವನ್ನು ಭಾಳಷ್ಟು ಎಲ್ಲರಿಗೆ ಎಲ್ಲರಿಗೆ ಅಂದರೆ ಇದರಲ್ಲೂ ಕೂಡ ಮುಮುಕ್ಷುಗಳಿಗೆ, ಎಲ್ಲ ಜಗತ್ತಿನೊಳಗೆ ಮನುಷ್ಯರದಂದ್ರೆ ಎಲ್ಲರೂ ಮನುಷ್ಯರಾಗಂಗಿಲ್ಲ. ಎಲ್ಲರಿಗೂ ಇದು ತಿಳ್ಕೊಳ್ತಾರೇನಂದ್ರೆ ಎಲ್ಲರಿಗೂ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಈ ಮುಮುಕ್ಷುಗಳು ಇದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಭಾವ ಇರುವಂಥವ್ರು, ಈ ಜನನ ಮರಣ ದುಃಖದಿಂದ ಬಿಡುಗಡೆ ಹೊಂದಬೇಕನ್ನುವಂಥವ್ರು, ಈ ಸಂಸಾರ ಹೇಸಿಗೆ ಅಂತ ಅನಿಸಿದವರು, ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಮಾಡ್ಕೊಳ್ಬೇಕನ್ನುವಂಥವ್ರಿಗೆ ಮಾತ್ರ ಇದು ಭಾಳಷ್ಟು ವಿಚಾರಗಳನ್ನು ತಿಳಿಸಿದ್ರು. ಅಂಥವರ ಒಂದು ಆರಾಧನೆ ಇವಾಗ 20, 21, 22, 23 ಅದು ಯಾಕಂದ್ರೆ ಒಂದು ನದಿಗಳ ಉಗಮ ಸ್ಥಾನ ಅಂತ ಹೇಳ್ತಾರಲ್ಲ, ಹಂಗೆ ಈ ಜ್ಞಾನದ ಒಂದು ಉಗಮ ಸ್ಥಾನ ಅಂತ ಹೇಳಿದ್ರು ತಪ್ಪಲ್ಲ. ನಾವೆಲ್ಲೆಲ್ಲ ಹೋಗ್ತೀವಿ ಉಗಮ ಸ್ಥಾನ ನೋಡೋಕೆ ಕಷ್ಟಪಟ್ಟು ಹೋಗ್ತೀವಲ್ಲ,
ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಹೋಗ್ತೀವಿ, ಭಾಳ ಕಷ್ಟಪಟ್ಟು ನದಿ ನೋಡ್ರಿ, ಅಲ್ಲಿ ನರ್ಮದಾ ನದಿಯಲ್ಲಿ ಗೋದಾವರಿ ನದಿ ಉತ್ಪನ್ನ ಆದಂಥದ್ದಾಗಿರ್ಬೋದು. ಭಾಳಷ್ಟು ನದಿಗಳನ್ನು, ಗಂಗಾ ನದಿ ಉತ್ಪನ್ನ ಆಗಿರುವಂಥದ್ದು. ಇದು ಉಗಮ ಸ್ಥಾನ ರೀ ಅಂತ ಹೋಗಿ ಅಲ್ಲಿ ಪವಿತ್ರವಾದಂಥ ಉಗಮ ಸ್ಥಾನದಲ್ಲಿ ಸ್ನಾನ ಮಾಡಿದರೆ ನಮಗೆ ಭಾಳ ಪುಣ್ಯ ಬರ್ತದೆ ರೀ ಅಂತ ಹೇಳ್ತೀವಿ. ಆದರೆ ಎಲ್ಲಕ್ಕಿಂತ ಎಲ್ಲ ಪುಣ್ಯಗಳು ದೊರಕುವಂಥದ್ದು ಈ ಜ್ಞಾನದ ಉಗಮ ಸ್ಥಾನ ಆದಂಥ ಹುಬ್ಳಿ ಶಾಂತಾಶ್ರಮ ಮಠದಲ್ಲಿ ಈಗ ಒಂದು 21, 22, 23ಕ್ಕೆ ಕಾರ್ಯಕ್ರಮ ಐತೆ. ಯಾಕಂದ್ರೆ ಭಾಳಷ್ಟು ಎಲ್ಲೂ ಹೋಗೋದು ಬೇಕಾಗಿಲ್ಲ. ಯಾಕಂದ್ರೆ ಅಂಥ ಒಂದು ಜ್ಞಾನ ಉತ್ಕೃಷ್ಟವಾದಂಥ ಒಂದು ಜಾಗ ಅದು. ಎಲ್ಲ ಮಹಾತ್ಮರು ಓಡಾಡಿದಂಥ ಜಾಗ, ಪಾದ ಇಟ್ಟಂಥ ಜಾಗ. ಒಂದೊಂದು ಕಣ ಮಣ್ಣಿನಲ್ಲಿ ಕೂಡ ಅವ್ರ ಸ್ಪರ್ಶ ಇರ್ತದೆ. ಯಾಕೆ ಅಲ್ಲಿ ಹೋಗಬೇಕು, ಯಾಕೆ ಮಹಾತ್ಮರ ಜಾಗದಾಗ ಪಾದ ಇಡಬೇಕು ಅಂದ್ರೆ ಒಂದೊಂದು ಕಣದಲ್ಲಿ ಕೂಡ ಆ ಮಹಾತ್ಮರ ಒಂದು ಸ್ಪರ್ಶ ಇರ್ತದಲ್ಲಿ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷಕ್ಕೆ ಒಂದು ಸಲ. ಶರೀರ ಯಾವಾಗ ಏನೇನಾಗ್ತಾವೋ ಗೊತ್ತಿಲ್ಲ, ಇದ್ದಾಗ ನಾವು ಇಂಥವೆಲ್ಲ ಪಡ್ಕೊಳ್ಬೇಕಾಗ್ತದೆ. ನಿಮಗೆ ಯಾರಿಗೆ ಅನುಕೂಲ ಇರ್ತದೆ ಅಂಥ ಒಂದು ಸ್ಥಳಗಳಿಗೆ ಬಂದು ನೀವು ಅಂಥ ಒಂದು ಮಹಾತ್ಮರ ದರ್ಶನ, ಸ್ಪರ್ಶನ, ವಾಕ್ಯಗಳನ್ನು ಕೇಳಲಿಕ್ಕೆ ಇದು ಒಂದು ಅವಕಾಶ ಐತೆ. ನಿಮ್ಗೆ ಅನುಕೂಲ ಆದಂಥವ್ರು ಅಲ್ಲಿಗೆ ಬರಬೇಕು. ಈ ಮಾತು ಗುರುಗಳು ಕೂಡ ಹೇಳಂತ ಹೇಳಿದರು, ನಾನು ಹೇಳ್ತೀನಿ, ಮತ್ತು ನನ್ನ ಮನಸ್ಸಾರೆ ಕೂಡ ನಾನು ಹೇಳ್ತೀನಿ ಈ ಮಾತು. ಹಾಗಾಗಿ ನಿಮ್ಗೆ ಅನುಕೂಲ ಇದ್ದವರು ಅಲ್ಲಿಗೆ ಬರ್ರಿ. ನಾ ಈ ಮಾತು 7 ಗಂಟೆ ಕ್ಲಾಸಿಗೂ ಹೇಳಬೇಕು, ಇವಾಗ ನಾನು ನಿಮಗೂ ಹೇಳ್ತೀನಿ. ಅಂಥ ಒಂದು ಅವಕಾಶ ಇರುತ್ತೆ. ಯಾರು ಅವಕಾಶ ಇದ್ದವ್ರು ಇದನ್ನು ಮಿಸ್ ಮಾಡ್ಕೊಳ್ಬಾರ್ದು. ಅವಕಾಶ ಇರದೇ ಇದ್ದರೆ ಪರವಾಗಿಲ್ಲ. ಏನಿದು ಪ್ರತಿ ದಿವಸ ಇದನ್ನು ಕೇಳ್ತಾ ಇದ್ದೀವಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಅಂತೂ ಯಾವುದೇ ಇಲ್ಲ. ಹಾಗಾಗಿ ಅಂಥ ಒಂದು ಯಾವಾಗಾದರೂ ಅದು ಪುಣ್ಯದ ಸಮಯಗಳು ಹೀಗೆಲ್ಲ ಬರ್ತಿರ್ತಾವೆ. ಅದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಇರ್ತದೆ. ಇವೆಲ್ಲ ಭಾಳಷ್ಟು ಪೂರಕ ಆಗ್ತದೆ, ನಮ್ಮ ಜ್ಞಾನಕ್ಕೆ ಭಾಳಷ್ಟು ಪೂರಕವಾದಂಥ ಕೆಲವು ವಿಚಾರಗಳು ಇವೆಲ್ಲ. ಈಗ ನಾವು ಮೊದಲನೇ ಸಂಧಿ ಅನುಭವ ಸಾರ, ಮೊದಲನೇ ಸಂಧಿ ನಡೆದದ. 5ನೇ ಒಂದು ಸೂತ್ರ ನಡೆದದ ಇಲ್ಲಿ. 5ನೇ ಸೂತ್ರ 6ನೇ ಸೂತ್ರ ನಡೆದದ. ಈಗ ಏನು ಹೇಳಿದ್ದಾರೆ ಅವರು ಅಂತಂದ್ರೆ, ಸೃಷ್ಟಿ ಪೂರ್ವದಲ್ಲಿ ಸದ್ವಸ್ತು ಒಂದೇ ಇತ್ತು. ಆದ್ರೆ ಅದು ಬಿಟ್ಟು ಬೇರೆ ಏನೂ ಇರಲೇ ಇಲ್ಲ, ಭಿನ್ನವಾಗಿ ಏನೂ ಇರಲಿಲ್ಲ. ಮತ್ತು ಈ ಜಗತ್ತಿಗೆ ನೋಡಿರಿ, ಆ ಸದ್ವಸ್ತು ಬಿಟ್ಟು ಬೇರೆ ಏನಿಲ್ಲ, ಅದೇ ಜಗತ್ತಿಗೆ ಕಾರಣ ಆಗಿದ್ದರೂ ಕೂಡ ಅದು ವಿಕಾರ ಆಗಿಲ್ಲ. ಸದ್ವಸ್ತು ಅನ್ನುವಂಥದ್ದು ಬ್ರಹ್ಮ ಇರುವಂಥದ್ದು ಏನು ಯಾವಾಗಲೂ ಇತ್ತು, ಅದು ಸೃಷ್ಟಿ ಪೂರ್ವದಲ್ಲೂ ಇತ್ತು. ಅದರಿಂದ ಏನಾಗಿದೆ, ಈ ಜಗತ್ತು ತೋರ್ಯದ. ಜಗತ್ತು ತೋರಿದರೂ ಕೂಡ ಮೂಲವಾದಂಥ ಆ ಸದ್ವಸ್ತುವಿಗೆ ಅಥವಾ ಬ್ರಹ್ಮನಿಗೆ ವಿಕಾರ ಐತೇನು ಅಂತಂದ್ರೆ ವಿಕಾರ ಇಲ್ಲ. ಬ್ರಹ್ಮದಲ್ಲಿ ಈ ಜಗತ್ತು ಹೆಂಗೈತಪ್ಪ ಅಂದ್ರೆ ಕಲ್ಪಿತ ಆಗ್ಯದ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ. ಸತ್ತೆನಿಸಿ ಜಗದುಪದಾನ ಒಂದಿಲ್ಲಾಗಿ ಚಿತ್ತಿನ ವಿವರ್ತವೆಂದೆನ ಬೇಹುದು ಅಂತ ಹೇಳಿದ್ರು ಅವರು. ಯಾಕಂದ್ರೆ ಚಿತ್ತಿನ ವಿವರ್ತ ಅಂತ ಹೇಳಬೇಕು ಜಗತ್ತು ಅಂತ ಇಲ್ಲಿ ಹೇಳ್ತಾರೆ ಅವರು. ಯಾಕಂದ್ರೆ ಇದು ಮೊದಲಿನ ಸ್ವರೂಪ ಕೆಟ್ಟಿಲ್ಲ, ಕಾರ್ಯ ಆಗೋದು ಬಿಟ್ಟಿಲ್ಲ. ಮೊದಲು ಸ್ವರೂಪ ಐತೆ, ಅದರಿಂದ ಜಗತ್ತು ತೋರಕತ್ತದ, ಅದ್ರ ಸ್ವರೂಪಕ್ಕೆ ಹಾನಿ ಆಗ್ಯದೇನೋ, ಬ್ರಹ್ಮಗೆ ಹಾನಿ ಆಗ್ಯದೇನೋ ಅಂದರೆ ಇಲ್ಲ. ಅದಕ್ಕೆ ಇದು ಚಿತ್ತಿನ ವಿವರ್ತ ಅಂತ ಅನ್ಬೋದು ಅಂತ ಇಲ್ಲಿ ಹೇಳಿ ಮುಂದಿನ ವಿಚಾರದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅವರು. ಗುರು ಶಿಷ್ಯನ ಒಂದು ಪ್ರಶ್ನೆ ಕೂಡ ಭಾಳಷ್ಟು ಬಂದಿದ್ದಾವೆ, ಇಂದಿನ ವಿಚಾರದಲ್ಲಿ ಹೇಳಿದೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ, ಈ ಒಂದು ವಿಚಾರದಲ್ಲಿ ಮುಂದಿನ ವಿಚಾರದಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ, ಈ ಪಾರಮಾರ್ಥಿಕ ಸದ್ರೂಪ ಬ್ರಹ್ಮದಲ್ಲಿ ಮಾಯ ಮತ್ತು ಪ್ರಪಂಚ ಇವೆಲ್ಲ ಹೆಂಗದವಂದ್ರೆ ಈ ಪ್ರಾತಿಭಾಸಿಕವಾಗಿರುವಂಥದ್ದು ಎಲ್ಲ ದೃಷ್ಟಿರೇವ ಸೃಷ್ಟಿ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಕೆಲವು ವಿಚಾರಗಳನ್ನು ಹೇಳುತ್ತಾರೆ ಅವರು. ಸೂತ್ರದ ಈ 8ನೇ ಒಂದು ಇದರಲ್ಲಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಅಂದ್ರೆ, ಈ ಪಾರಮಾರ್ಥಿಕ ಸತ್ಯ ಒಂದೇ ಐತೆ, ಬೇರೆ ಏನೂ ಇಲ್ಲ ಆದಂತ ಹೇಳಿದ್ರೆ ಅದು ಅವಿವೇಕದಿಂದ ತೋರ್ತದೆ. ಇರುವಂಥದ್ದು ವ್ಯಾವಹಾರಿಕ ಸತ್ತ ಮತ್ತು ಯಾವುದು ಪ್ರಾತಿಭಾಸಿಕ ಸತ್ತ ಇವಿಲ್ಲವೇ ಇಲ್ಲ. ಆದರೂ ಕೂಡ ಪಾರಮಾರ್ಥಿಕ ಸತ್ಯ ಒಂದೇ ಅದಿರೋದು. ಆದ್ರೆ
ಇಲ್ಲ ಅಂತ ಹೇಳಿದರೂ ಕೂಡ ಇದೆ ಅಂತ ಇರುವುದಂತ ಏನಾರು ಹೇಳಿದರೆ ಅದು ನಿನ್ನ ಅವಿವೇಕದಿಂದ ತೋರ್ತದೆ. ಹೆಂಗೆ ಜಳ ಹತ್ತಿ ಬಂದಾಗ ಅದು ದೃಷ್ಟಾಂತ ಕೊಡ್ತಾರೆ ಕೆಲವು ಸಲ. ಇಂದು ಒಂದು ಪ್ರಶ್ನೆ ಕೇಳಿದಾನ ಶಿಷ್ಯ. ಏನು ಕೇಳಿದ್ದ ನಿನ್ನೆ ಅಂದ್ರೆ, ಈ ಪಾರಮಾರ್ಥಿಕ ಸತ್ಯ ಆದಂಥ ಸದ್ರೂಪ ಬ್ರಹ್ಮದಿಂದಲೇ ಜಗತ್ತಿನ ಉತ್ಪತ್ತಿ ಆಗ್ತಾ ಇದ್ದಾವಂತ ಹೇಳಿದ ಮೇಲೆ, ಪಾರಮಾರ್ಥಿಕ ಸತ್ಯ ಆದಂಥ ಸದ್ರೂಪ ಬ್ರಹ್ಮದಿಂದಲೇ ಈ ಜಗತ್ತಿನ ಉತ್ಪತ್ತಿ ಆಗಿದ್ದಾವ. ಅದಕ್ಕೆ ಹೇಳಿದ ಮೇಲೆ ವ್ಯಾವಹಾರಿಕ ಸತ್ಯ ಆದ ಮಾಯಾಶಕ್ತಿಯನ್ನಾದರೂ ಕೂಡ ಶ್ರುತಿ ಯಾಕೆ ಗ್ರಹಿಸಬೇಕು, ಯಾಕೆ ಅದ್ರ ಬಗ್ಗೆ ಹೇಳಬೇಕಾಗಿತ್ತು, ಮಾಯೆ ಬಗ್ಗೆ ಯಾಕೆ ಹೇಳಿತು, ಮತ್ತು ವ್ಯಾವಹಾರಿಕ ಸತ್ಯ ಬಗ್ಗೆ ಯಾಕೆ ಹೇಳಿತು, ಇದನ್ನು ಗ್ರಹಣ ಮಾಡೋದ್ರಿಂದ ಏನು ಪ್ರಯೋಜನ, ಇದು ಬಿಡೋದ್ರಿಂದ ಏನು ಹಾನಿ ಅಂತ ನಿನ್ನೆ ವಿಚಾರದಾಗ ಕೇಳಿದ್ದ ಶಿಷ್ಯ. ನಿನ್ನೆ ವಿಚಾರ ಬಂತಿದ್ದು ಯಾಕೆ ಇದನ್ನು. ಮತ್ತು ಈಗ ಮಾಯದ ಅದು ಏನು ಸಂಬಂಧ ಇಲ್ಲ. ಈ ಬ್ರಹ್ಮನಿಂದನೇ ಸದ್ರೂಪದಿಂದನೇ ಈ ಜಗತ್ತಿನ ಉತ್ಪತ್ತಿ ಆಗ್ತಾವ. ಅದಕ್ಕೆ ಕೆಲವು ವಿಚಾರಗಳು ಹೇಳಿದ್ರಲ್ಲ, ಬಂಗಾರದಿಂದನೇ ಆಭರಣಗಳು ಆಗ್ತಾವ ಅಂತ ಹೇಳಿದ್ರು. ಬಂಗಾರದಾಗ ಆಭರಣಗಳಾಗ್ತಾವ, ಮೂಲ ಸ್ವರೂಪ ಕೆಟ್ಟಿಲ್ಲ, ಅದ್ರಂಗೆ ಬ್ರಹ್ಮನಿಂದಲೇ ಈ ಜಗತ್ತು ತೋರ್ತದ, ಹಂಗೈತೆ ಅಂತ ಹೇಳಿದ್ರಿ ನೀವು. ಮತ್ತು ಹಿಂಗೆ ಹೇಳಿದ ಮೇಲೆ ಈ ವ್ಯಾವಹಾರಿಕ ಸತ್ತ ಮತ್ತು ಮಾಯಾಶಕ್ತಿ ಇದು ಯಾಕೆ ಶ್ರುತಿ ಗ್ರಹಿಸ್ತು, ಇದನ್ನು ಯಾಕೆ ಹೇಳಿತು, ಮತ್ತು ಈ ರೀತಿ ಹೇಳೋದ್ರಿಂದ ಏನು ಪ್ರಯೋಜನ ಅದ, ಮತ್ತು ಇದನ್ನು ಬಿಡೋದ್ರಿಂದ ಏನು ಹಾನಿ ಅದ ಅಂತ ನಿನ್ನೆ ಒಂದು ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾ ಇದ್ದಾರೆ. ಇಂದಿನ ವಿಚಾರದಲ್ಲಿ ಕೂಡ ಹೇಳಿದ್ದಾರೆ ಅವರು. ಯಾವ ರೀತಿ ಅಂತಂದ್ರೆ, ಇಲ್ಲಿ ಒಬ್ಬ ಶಿಷ್ಯನಿಗೆ ಹೇಳಬೇಕಾದ್ರೂ ಕೂಡ ಮಹಾತ್ಮರು ಅದಕ್ಕೆ ಇದು ಕ್ರಮಶಾಸ್ತ್ರ ಅಂತ ಯಾಕೆ ಹೇಳ್ತಾರಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿಗೆ ರೋಗ ಐತೆ ಅಂತಂದಾಗ ಒಮ್ಮೆಲೆ ಹೈ ಡೋಸ್ ಕೊಡಂಗಿಲ್ಲ ಡಾಕ್ಟ್ರ್. ಅದು ಅವರ ಒಂದು ರೋಗಕ್ಕನುಸಾರವಾಗಿ ಒಂದು ಸ್ವಲ್ಪ ಕೊಟ್ಟು ನೋಡ್ತಾರೆ. ನಮ್ಗೆ ಅನುಭವಕ್ಕೆ ಐತಿಲ್ಲ. ಫಸ್ಟ್ ಏನೋ ಒಂದು ಆರಾಮಿಲ್ಲರಿ ಅಂತ ಹೋದಾಗ ಭಾಳಷ್ಟು ಹೈ ಡೋಜಿಂದ ಕೊಡ್ತಾನೇನಂದರೆ ಇಲ್ಲ, ಫಸ್ಟ್ ಒಂದು ಸಣ್ಣ ಸ್ವಲ್ಪ ಕಡಿಮೆ ಡೋಜಿಂದ ಕೊಡ್ತಾನೆ. ಒಂದು 3 ದಿವಸ ಬಿಟ್ಟು ಬರ್ರಿ ಮತ್ತು ತೋರಿಸ್ಕೊಳ್ರಿ ಅಂತ ಹೇಳ್ತಾರೆ. ನಾವು 3 ದಿವಸ ಆ ಟ್ಯಾಬ್ಲೆಟ್ಸ್ ತೊಗೊಂಡ್ಗೆ 3 ದಿವಸ ಬಿಟ್ಟು ಹೋಗಿ ಮತ್ತು ಸ್ವಲ್ಪ ಕಡಿಮೆ ಆಗಿಲ್ಲರಿ ಡಾಕ್ಟ್ರೇ ಅಂತೀವಿ. ಮತ್ತೊಂದು ಸ್ಟೆಪ್ ಕೊಡ್ತಾನೆ, ಮುಂದಿನ ಸ್ಟೆಪ್ ಕೊಡ್ತಾನತ್ತ. ಮತ್ತು ಅದಕ್ಕೂ ಕಡಿಮೆ ಆಗಲಿಲ್ಲ ಅಂದ್ರೆ ಮತ್ತು ಮುಂದಿನ ಸ್ಟೆಪ್ ಕೊಡ್ತಾನೆ, ಮತ್ತು ಅದಕ್ಕೂ ಕಡಿಮೆ ಆಗಲಿ ಅಂದ್ರೆ ಮುಂದಿನ ಸ್ಟೆಪ್ ಕೊಡ್ತಾನೆ. ಯಾವ ರೋಗಗಳು ಹೆಂಗೆ ಇರ್ತಾವೆ, ಯಾರ್ಯಾರಿಗೆ ರೋಗ ಎಷ್ಟಿಷ್ಟು ಇರ್ತಾವೆ ನೋಡಿ ಕೊಡ್ತಾನತ್ತ. ಅದಕ್ಕೆ ಒಮ್ಮೆಲೆ ಕೊಡೋಂಗಿಲ್ಲ. ಹಂಗೆ ಇಲ್ಲಿ ಕೂಡ ಗುರುಗಳು ಯಾರ್ಯಾರು ಬುದ್ಧಿಮಟ್ಟ ಹೆಂಗಿರ್ತದೆ ಹಂಗೆ ಹೇಳ್ಕೊಂತ ಹೋಗ್ಬೇಕಾಗ್ತದೆ. ಕ್ರಮದಲ್ಲಿ ಕೂಡ ಹಾಗೇ ಒಮ್ಮೆಲೆ ನೋಡ್ರಿ. ಈಗ ನಾವು ಇದು ಬಸವನಂದ್ರೆ ನಾವು ಫಸ್ಟಿಗೆ ಹೋಗ್ಬೇಕಾದಾಗ ನಮಗೇನು ಗೊತ್ತಿಲ್ಲ. ಈ ಶರೀರ ಅಂದ್ರೇನು, ಇಂದ್ರಿಯಗಳು ಅಂದ್ರೆ ಏನು, ಇದರ 3 ಗುಣಗಳಂದ್ರೇನು, 25 ತತ್ವಗಳಿಂದ ಆದಂಥ ಶರೀರ, ಈ ಪ್ರಕೃತಿ ಅಂದ್ರೆ ಇವ ಅಹಂಕಾರಗಳಾಗಿರ್ಬೋದು, ಇವೇನು ಪ್ರಕೃತಿ, ಮಹತ್ವ, ಮೂಲ ಅಹಂಕಾರಗಳು, ಈ ಪಂಚ ತನ್ಮಾತ್ರೆಗಳು, ಇವೆಲ್ಲ ಭಾಳಷ್ಟು ಅದಾವೆ. ಯಾವ ಗೊತ್ತಿರಂಗಿಲ್ಲ. ಆಮೇಲೆ ಅಂಥ ಟೈಮ್ನಲ್ಲಿ ನಾವು ಕೇಳಿದಾಗ ತತ್ವಮಸಿ ವಾಕ್ಯ ಅಂದರೆ ನೀನೇ ಪರಮಾತ್ಮ ಇದೆ, ಪರಮಾತ್ಮ ನಾನು ಇದ್ದೀನಿ ಅಂತ ಮ್ಯಾಲೆ ನೋಟಕ್ಕೆ ಗೊತ್ತಾಗ್ಬೋದು. ಆದ್ರೆ ಅದು ಒಳಗಡೆ ಅದು ಯಾವ ರೀತಿ ನಾನು ಪರಮಾತ್ಮ ನಾನು ತಿಳ್ಕೊಬೇಕಲ್ಲ. ಈ ಪರಮಾತ್ಮ ಅಂದ್ರೆ ನೀನು ಪರಮಾತ್ಮ ಅಂದ್ರೆ ಹೌದು ನಾನು ಪರಮಾತ್ಮ, ಆದರೆ ಹೆಂಗೆ ಪರಮಾತ್ಮದ ಅದನ್ನೆಲ್ಲ ಸಮಗ್ರವಾಗಿ ನಾವು ತಿಳ್ಕೊಳ್ಬೇಕಾಗಿತ್ತಂತಂದ್ರೆ ನಾವು ಕ್ರಮವಾಗಿ ಶ್ರವಣ ಮಾಡುವಂಥದ್ದು ಭಾಳ ಮುಖ್ಯ ಆಗಿತ್ತು. ಹಂತವಾಗಿ ಅದನ್ನೆಲ್ಲ ನಮ್ಮ ಒಳಗಡೆ ಇರುವಂಥ ಸಂಶಯಗಳೇನಾದ್ರು ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ ಅನ್ನುವಂಥವು ಭಾಳಷ್ಟು ಸೇಕರಣೆ ಇರ್ತಾವೆ ನಮ್ಮೊಳಗೆ. ಅವು ಅಷ್ಟು ಬೇಗ ಈಸಿಯಾಗಿ ಇದನ್ನು ತೊಗೊಳ್ಳಿಕ್ಕೆ ಬಿಡಂಗಿಲ್ಲ ಅವು. ಅದಕ್ಕೆ ಅಂಥವೆಲ್ಲ ನಮಗೆ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ, ಈ ಸಂಶಯಗಳು ಹೋಗ್ಬೇಕಾಗಿತ್ತು ಅಂದ್ರೆ ನಾವು ಪ್ರತಿ ದಿವಸ ಶ್ರವಣ ಮಾಡಬೇಕಾಗ್ತದೆ, ಮನನ ಮಾಡಬೇಕಾಗ್ತದೆ, ನಿಧಿಧ್ಯಾಸನ ಮಾಡಬೇಕಾಗ್ತದೆ. ಹಂಗಾಗಿ ಇಲ್ಲಿ ಕೂಡ ಅವನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದದಕ್ಕಾಗಿ ನಾವು ಇಲ್ಲಿ ಕ್ರಮ ಇರುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಶ್ರುತಿ ಗುರುಗಳು ಮಾಯೆಯನ್ನಾಗಲಿ ಜಗತ್ತಿನ ಬಗ್ಗೆ ಆಗಲಿ ಇದನ್ನು ಕುರಿತು ಕೆಲವು ಮಾಯೆ ಮತ್ತು ಜಗತ್ತು ಅಂದ್ರೆ ವ್ಯಾವಹಾರಿಕ ಅಥವಾ ಪ್ರಾತಿಭಾಸಿಕ ಸತ್ತವುಳ್ಳದಂತ ಸ್ವೀಕಾರ ಮಾಡಿ ಹೇಳುವಂಥದ್ದು ಒಂದು ತಾತ್ಪರ್ಯ ಇಲ್ಲ. ಅದನ್ನು ಸ್ವೀಕಾರ ಮಾಡಿ ಹೇಳ್ಬೇಕನ್ನೋದ್ರ ತಾತ್ಪರ್ಯ ಇಲ್ಲ ಅವರಿಗೆ. ಅದ್ರ ಬಗ್ಗೆನೇ ಹೇಳಬೇಕು. ಶ್ರುತಿಗೆ ಆಗಿರ್ಬೋದು ಅಥವಾ ಈ ಜಗತ್ತಿನ ಕುರಿತು ಶ್ರುತಿಗೆ ಆಗಿರ್ಬೋದು, ಗುರುಗಳಿಗಾಗಿರ್ಬೋದು. ಶ್ರುತಿ ಗುರುಗಳಂತ ಹೇಳ್ತಾರೆ ಅವರು.
ಯಾಕಂದ್ರೆ ಶ್ರುತಿಯಲ್ಲಿ ಹೇಳುವಂಥ ಉದ್ದೇಶ ಆಗಿರ್ಬೋದು, ಗುರುಗಳಿಗೆ ಹೇಳುವಂಥ ಉದ್ದೇಶ ಆಗಿರ್ಬೋದು, ಇದು ಸುಮ್ಮನೆ ಜಗತ್ತಿನ ಕುರಿತಾಗಲಿ ಮಾಯನ ಕುರಿತಾಗಲಿ ಹೇಳುವಂಥ ಉದ್ದೇಶ ಇಲ್ಲ ಇಲ್ಲಿ. ಯಾವ ರೀತಿ ಅಂತಂದ್ರೆ ಇಲ್ಲಿ ಶಿಷ್ಯನಿಗೆ ಪಾರಮಾರ್ಥಿಕ ಪರಬ್ರಹ್ಮ ಸ್ವರೂಪದ ಜ್ಞಾನ ಆಗಬೇಕಾಗ್ಯದ, ಮೂಲ ಉದ್ದೇಶ ಆಗಬೇಕಾಗ್ಯದ ಇಲ್ಲಿ, ಹೌದಲ್ಲ? ಯಾಕಂತಂದ್ರೆ ಒಂದು ಮೂರ್ತಿ ಮಾಡ್ಬೇಕಾದಾಗ ಮತ್ತು ಉಳಿದು ಸಾಮಾನ್ಯ ಕಟ್ ಮಾಡಿ ಎಲ್ಲನೂ ಇರ್ತದಲ್ಲ. ಒಳ್ಳೆಯದು ಅದನ್ನು ಸರಿ ಇದ್ದದ್ದು ಇರ್ತದೆ, ಸರಿ ಎಲ್ಲದ್ದು ಇರ್ತದೆ. ನಮಗೇನು ಮೂರ್ತಿ ಬೇಕಾಗಿರ್ತದೆ ಅಷ್ಟನ್ನು ಮಾತ್ರ ನಾವು ಚಂದ ಕಟ್ಕೊಂಡು ಉಳಿದದ್ದು ತೆಗೆದು ಕೆತ್ತಿ ಕಡೆ ಒಗಿತಾನಿಲ್ಲ. ಅದ್ರಂಗೆ ಇಲ್ಲಿ ಕೂಡ ಏನಾಗ್ತದಂದ್ರೆ ಹೇಳುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಶಿಷ್ಯನಿಗೆ ಪಾರಮಾರ್ಥಿಕ ಪರಬ್ರಹ್ಮ ಸ್ವರೂಪದ ಜ್ಞಾನ ಆಗಬೇಕಾಗ್ಯದಿಲ್ಲ. ಏಕಕಾಲಕ್ಕೆ ಏನೂ ಇಲ್ಲ. ಯಾಕಂದ್ರೆ ಇರುವಂಥದ್ದು ಏನದ, ಬ್ರಹ್ಮ ಒಂದೇ ಐತಿ ಇರೋದು. ಇದು ಕ್ರಮವಾಗಿ ತಿಳಿಸ್ಬೇಕಾಗ್ಯದ. ಏನು ಒಂದೊಂದು ಇದನ್ನು, ಅದಕ್ಕೆ ಉಪಕ್ರಮ ಉಪಸಂಹಾರ, ಒಂದೊಂದು ಎಲ್ಲವನ್ನು ಜೋಡಿಸಿ ಹೇಳುವಂಥದ್ದು. ಏನು ಈಗ ಹಿಂದೆ ಹೇಳಿದರು, ಏನು ಶರೀರ ನೋಡ್ರಪ್ಪ, ಶರೀರ ಹಿಂಗೈತೆ, 25 ತತ್ವಗಳಿಂದ ಆಗ್ಯದ, ಮತ್ತು ಇದಕ್ಕೆ 3 ಗುಣಗಳು ಅದಾವ, ಇವೆಲ್ಲ ಇಂದ್ರಿಯಗಳು ಮತ್ತು ಇವೆಲ್ಲಷ್ಟು ಅದಾವೆ. ಇದ್ರಾಗ ಮನ ಬುದ್ಧಿ ಚಿತ್ತಾಂಕರಗಳು, ಜ್ಞಾನೇಂದ್ರಿಯಗಳು ಅದಾವ, ಕರ್ಮೇಂದ್ರಿಯಗಳು, ಅಂತಃಕರಣಗಳು, ಪಂಚ ವಿಷಯಗಳು, ಶಬ್ದಾದಿ ವಿಷಯಗಳು ಇವೆಲ್ಲ ಅದಾವಪ್ಪ ಅಂತ ಹೇಳಿದ್ರು. ಜೀವಾತ್ಮ ಅದಾನ, ಇದನ್ನು ವ್ಯವಹಾರ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಹೇಳಿದರು. ಮತ್ತು ಬರ್ತಾ ಇವನ್ನೇ ನೇತಿಗಳಿದ್ರು. ಈ ಶರೀರ ಅಂದರೆ ದೃಶ್ಯವಾಗಿ ಅರಿಸಿಕೊಳ್ತದೆ, ಇದು ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಜ್ಞಾನೇಂದ್ರಿಯಗಳು ನೀನಲ್ಲ, ಕರ್ಮೇಂದ್ರಿಯಗಳು ನೀನಲ್ಲ, ಪಂಚ ಶಬ್ದಾದಿ ವಿಷಯಗಳು ನೀನಲ್ಲ, ಇವೆಲ್ಲ ನೇತಿಗಳಿತಾರಲ್ಲ. ಯಾಕಂದ್ರೆ ಇವನ್ನ ಹೇಳಿಬಿಟ್ಟು ಈ ಕ್ರಮವಾಗಿ ಹಿಂಗೆ ತೊಗೊಂಡಾಗ ಶಿಷ್ಯನಿಗೆ ಅರ್ಥ ಆಗ್ತದೆ. ಅದಕ್ಕೆ ಇವು ಏಕಕಾಲಕ್ಕೇನೂ ಇಲ್ಲ, ಆದರೂ ಕೂಡ ಇರುವಂಥದ್ದೇನು ಒಂದೇ ಬ್ರಹ್ಮ ಇರುವಂಥದ್ದು. ಈಗ ಒಂದೇ ಸಲಕ್ಕೆ ನೀ ಬ್ರಹ್ಮನೇ ಇದೆ ಅಂತಂದ್ರೆ ಇದು ವಿಷಯ ಆಗಲೇ ನಾವು ಸ್ವಲ್ಪ ಬಿಟ್ಟೆ. ಒಂದೇ ಸಲಕ್ಕೆ ನೀನು ಪರಮಾತ್ಮ ಸ್ವರೂಪ ಇದೆ ಅಂತಂದ್ರೆ, ಪರಮಾತ್ಮ ಇದೆ ಅಂತಂದ್ರೆ ಜಗತ್ತಿನ ಜನರು ನೋಡ್ರಿ, ಯಾರಿಗೂ ಅಜ್ಞಾನಿಗಳು ಮುಂದೆ ಹೋಗಿ ಹೇಳ್ರಿ. ಅದಕ್ಕೆ ಇದನ್ನ ಏನು ಹೇಳ್ತಾರೆ ಮಹಾತ್ಮರು, ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮ ತನುಜಂಗೆ, ಪರಮ ರಹಸ್ಯದಳು ಅರಿವುದು ಕರ್ಮ ತತ್ಪರರಿಗೆ ಅರುಪಲಾಗದಿದನೊಮ್ಮೆ ಅಂತ ಹೇಳಿದಾರೆ ಅವರು. ಯಾಕೆ ಹೇಳಿದಾರೆ ಅಂತಾರೆ, ಅಜ್ಞಾನಿಗಳು ಮುಂದೆ ನಿಂತು ಅಲ್ಲಿ ಅಜ್ಞಾನಿಗಳ ಹತ್ರ ಹೋಗಿ ನೀವು ಪರಮಾತ್ಮ ಅಂದ್ರೆ ಕೇಳ್ತಾವೆ, ನಾವು ಇವು ತಲೆ ಕೆಟ್ಟದಂತ ಹೇಳ್ತಾರೆ. ನಾವ್ಹೆಂಗೆ ರೀ ಪರಮಾತ್ಮ ಆಗ್ತೀವಿ? ಈ ಮಾತು ಬಸವಾನಂದರು ಹೇಳುವಂಥ ಸಂದರ್ಭದಲ್ಲಿ ಕೆಲವರು ಹೇಳಿದರು, ಏನು ರೀ ಗುರುಗಳು ಹಿಂಗೆ ಹೇಳ್ತಾರ, ನಾನೇ ಪರಮಾತ್ಮ ನೀನೇ ಪರಮಾತ್ಮ ಅಂತ ಹೇಳ್ತಾರೆ, ನಾವು ಹೆಂಗೆ ರೀ ಪರಮಾತ್ಮ ಆಗ್ತೀವಿ? ದೇವ್ರ ಗುಡಿಯಾಗಿ ದೇವ್ರು ಅದಾನ, ಅಲ್ಲಿ ಹೋಗಿ ನಾವು ಪೂಜೆ ಗೀಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ದೇವ್ರು ದೊಡ್ಡವ, ನಾವು ಸಣ್ಣವರು, ಅದು ಹೆಂಗೆ ರೀ ಗುರುಗಳು ನೀನೇ ಪರಮಾತ್ಮ ಅಂತ ಹೇಳ್ತಾರಲ್ರಿ ಇವರು ಅಂತೇಳಿ ಕೆಲವ್ರು ಬರೋದೇ ಬಿಟ್ಬಿಟ್ರು ನೋಡಿ. ಅದಕ್ಕೆ ಅಜ್ಞಾನಿಗಳು ಮುಂದೆ ಹೋಗಿ ನೀನು ಪರಮಾತ್ಮ ನೀನೇ ಪರಮಾತ್ಮಪ್ಪ, ಎಲ್ಲಿ ಹುಡ್ಕಕ್ಕೆ ಹೋಗ್ತೀವಿ ಪರಮಾತ್ಮ, ನೀನೇ ಪರಮಾತ್ಮ ಅಂದ್ರೆ ಅವು ಕೇಳ್ತಾವೇನಂದ್ರೆ ಕೇಳಂಗಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಶಿಷ್ಯ ಬಂದು ಕುಂತಾನೆ, ಫಸ್ಟ್ ಕೇಳ್ಬೇಕಂತ ಕೂತ್ಕೊಂಡಾಗ ನೀನು ಪರಮಾತ್ಮ ಇದೆ ಅಂತಂದ್ರೆ ಅದಕ್ಕೆ ಅರ್ಥ ಆಗ್ತಿದ್ದೇನಂದ್ರೆ ಅರ್ಥ ಆಗಲ್ಲ. ಅದಕ್ಕೇನು ಮಾಡ್ತಾನಂತಂದ್ರೆ ಏಕ ಕಾಲಕ್ಕೆ ಅದಕ್ಕೆ ನೀನು ಪರಬ್ರಹ್ಮ ಐತೆ, ಒಂದೈತೆ, ಆದ್ರೆ ಹಿಂಗೆ ನೀನೇ ಪರಮಾತ್ಮ ಅಂತ ಹೇಳಿದ್ರೆ ಅದು ಭಯ ಮಾಡ್ಕೊಂಡ್ಬಿಡ್ತಾನೆ. ನಾನು ಹೆಂಗೆ ಪರಮಾತ್ಮ ಆಗ್ತೀನಿ? ಸಹಜ ಇದು ನಮಗೂ ಆದದ್ದು ಉಂಟು. ಪರಮಾತ್ಮ ನೀನಂದ್ರೆ ಖರೆ ಅಲ್ಲ, ಇದು ಹೆಂಗಾಗಿರ್ಬೋದು ನಾನು ಪರಮಾತ್ಮ? ನನಗೆ ಈ ವಿಷಯಗಳು ಫಸ್ಟು ಗೊತ್ತಾದಾಗ ತತ್ವಮಸಿ ವಾಕ್ಯ ಇದು ಭಾಳಷ್ಟು ಉತ್ಕೃಷ್ಟವಾದಂಥ ವಿಚಾರ. ನನಗೂ ಈ ನೀನೇ ಪರಮಾತ್ಮ ಅಂತ ನಮಗೆ ಪರಮಾನುಭವದಾಗೆ ಶುರುವಾಯಿತು. ನಮಗೆ ಫಸ್ಟು ಹೋದಾಗೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ನಡೆದಿತ್ತು ಅವತ್ತಿನ ದಿವಸ ಕ್ಲಾಸ್. ಭಾಳ ಖುಷಿಯಾಯಿತು. ಏನೋ ಐತಪ್ಪ ಇಲ್ಲಿ ನಮಗೂ ವಿಷಯಗಳು ನೋಡೋಣ ಅಂತ ನಾವು ಅಂದ್ಕೊಂಡ್ವಿ. ಅವರಂದರು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಅದು ಮುಗಿದ ನಂತರ ನಾಳೆ ಪರಮಾನುಭವದೆ ನೋಡ್ರಿ ಅಂತ ಹೇಳಿದರು ಗುರುಗಳು. ಅವಾಗ ನಮಗೆ ಭಾಳ ಸಂತೋಷ ಆಯಿತು. ಪರಮಾನುಭವದೆ ಕುಂತು ಕೇಳಬೇಕಾದಾಗ ಕೆಲವೊಂದು ತತ್ವ, ಯಾಕಂದರೆ ಪರಮಾನುಭವದೆ ಹೆಂಗದೆ ಅಂದರೆ ಮೇಲ್ಮಟ್ಟದಿಂದ ಕೆಳಮಟ್ಟಕ್ಕೆ ಬರ್ತದೆ. 1, 2, 3ನೇ ಸಂಧಿ ಒಳಗೆ ಪೂರ್ತಿ ಮೇಲ್ಮಟ್ಟದ ವಿಚಾರಗಳು ಅದಾವಲ್ಲಿ. ನೀನೇ ಬ್ರಹ್ಮ ಸ್ವರೂಪ, ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದನಲ್ಲಿ ತೋರುವಂಥ ಜಗತ್ತು ಹೆಂಗೈತೆ ಅಂದ್ರೆ ಕನಸಿದ್ದಂಗೆ ಐತೆ, ಕಾಲ್ಪನಿಕ ವಯಸ್ಸೆ ಅಂತ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅಲ್ಲಿ. ಮೇಲ್ಮಟ್ಟದ್ದೇ 1, 2, 3 ಸಂಧಿ ಒಳಗೆ ಅದು ಭಾಳಷ್ಟು
ಮನಸಾರೆ ಮನಸ್ಸಿಟ್ಟು ಕೇಳಿದ್ರೆ 1 2 3 ಸಂಧಿ ಒಳಗೆ ಜ್ಞಾನನೇ ಆಗಿಬಿಡ್ತದಲ್ಲಿ ಪರಮಾನುಭವದೇ. ಹಂಗೆ ಅಷ್ಟು ಭಾಳ ಚಂದ ಹೇಳಿದ್ದಾರೆ ಅಲ್ಲಿ. ಅದಕ್ಕೆ ಅಲ್ಲಿ ಕೇಳಬೇಕಾದ ಸ್ಟಾರ್ಟಿಂಗ್ ನೋಡ್ರಿ, ನಾವಿನ್ನೂ ನೀತಿ ಕ್ರಿಯೆ ಏನು ಶಿವಕಾರುಣ್ಯಸ್ಥೆಲ್ಲ ಕೇಳಿಲ್ಲ, ಇದು ಕೈವಲ್ಯ ಪದ್ಧತಿ ನಾವು ಕೇಳಿಲ್ಲ, ಯಾವುದೂ ಕೇಳಿಲ್ಲ. ಮತ್ತು ಒಮ್ಮೆಲೆ ಪರಮಾನುಭವದಿ ಕೇಳಿದಾಗ ನನಗೆ ಒಂದು ಸ್ವಲ್ಪ ಭಕ್ತಿ ಇತ್ತು, ಬೇಕಾದಷ್ಟು ಇತ್ತು, ಆದರೆ ಅವು ಯಾವ ಕೇಳಿರಲಿಲ್ಲಲ್ಲ. ಪರಮಾನುಭವದಿ ಸ್ಟಾರ್ಟಿಂಗ್ ಕೇಳಕತ್ತಿದಾಗ ಸ್ವಲ್ಪ ನನಗೆ ವಿಚಲಿತ ಆಯಿತು ಮನಸ್ಸು. ಹೆಂಗಾಯಿತು, ನೀನೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ನಾನು ಪರಮಾತ್ಮ ಅಂದರೆ ಬೇರೆ ಕಡೆ ಇಟ್ಟು ನೋಡ್ತಾ ಇದ್ದೀನಿ, ಪರಮಾತ್ಮ ಅಲ್ಲಿದ್ದಾನ, ನಾನು ಭಕ್ತಿ ಭಾವದಿಂದ ನೋಡ್ತಾ ಇದ್ದೀನಿ ಅನ್ನುವಂಥ ಭಾವದಲ್ಲಿ ನಾನಿದ್ದವಳಿಗೆ ನನಗನಿಸ್ತು ಪರಮಾತ್ಮ ನೀನೇ. ತತ್ವಮಸಿ ವಾಕ್ಯ ಹೇಳ್ತಾ ಇದ್ದಾರೆ ಗುರುಗಳು, ಪರಮಾತ್ಮ ನೀನೇ ಇದೆ, ನೀನು ಹುಟ್ಟಿದ ಮಗನಿಗೆ ನೀನು ನಮಸ್ಕಾರ ಮಾಡ್ತೀಯೇನು, ಎಲ್ಲಿಟ್ಟಿದ್ದಿ ಬುದ್ಧಿ ಅಂತನೋರು. ಭಾಳ ನಿಷ್ಠುರವಾಗಿ ಮಾತಾಡಿಬಿಡೋರು ತಾತರು ಗುರುಗಳು. ಮತ್ತು ಅವ್ರು ಹೇಳೋರು, ನಾನು ಸ್ವಲ್ಪ ಜೋರು ಮಾತಾಡ್ತೀನಿ, ಯಾಕಂದ್ರೆ ಈ ಜನ್ಮದಾಗೆ ನೀವು ಬೇಗ ಕಡೆಯಕ್ಕಾಗಬೇಕು. ಆ ಸಂದರ್ಭ ಬಂದಾಗ ಚೆನ್ನಾಗಿ ಅವರು ನಿಷ್ಠುರವಾಗಿ ಮಾತಾಡಿಬಿಡೋರು. ಆಮೇಲೆ ಹೇಳೋರು, ಇದು ಯಾಕೆ ಹೇಳ್ತೀನಿ ನೀವು ಹಂಗೇನು ತಿಳ್ಕೊಬೇಡ್ರಿ, ಯಾಕೆ ಹೇಳ್ತೀನಿ ಅಂದ್ರೆ ಈ ಜನ್ಮದಲ್ಲೇ ನೀವು ಕಡೆಯಕ್ಕಾಗಿ ಬಿಡಬೇಕು, ಈ ದುಃಖದಿಂದ ಬಿಡುಗಡೆ ಹೊಂದಿ ಬಿಡಬೇಕು ನೀವು, ಹಂಗೆ ಆಗಬೇಕು ನೀವು ಅಂತ ಹೇಳ್ತಿದ್ರು ಅವ್ರು ನಮಗೆ. ನಿಜ, ಅದು ಭಾಳಷ್ಟು ನಾವು ಪುಣ್ಯವಂತರು ಅಂತಲೇ ಹೇಳಬೇಕು. ಅಂಥ ಸಂದರ್ಭದಲ್ಲಿ ಅವ್ರು ಹೇಳೋರು ತತ್ವಮಸಿ ವಾಕ್ಯ ಬಗ್ಗೆ ಬಂದಾಗ ಅದನ್ನು ನೀನೇ ಪರಮಾತ್ಮ, ನಿನಗೆ ಹುಟ್ಟಿದ ಮಗನಿಗೆ ನೀನು ನಮಸ್ಕಾರ ಮಾಡ್ತೀಯೇನೋ ಅನ್ನೋರು. ಹಂಗಂದಾಗ ನನಗೊಂಥರ ಆಗಿಬಿಡೋದು, ಏನಪ್ಪ ಹಿಂಗೆ ಹೇಳಕತ್ತಾರ. ಅದು ನಮ್ಮ ಮನೆಯವ್ರಿಗೆ ಕೂಡ ನಾನು ಹೇಳಿದೆ, ಅಲ್ರಿ ನಾವು ದೇವ್ರಿಗೆ ಇವ್ರು ಅಂತೇಳಿ ಏನೋ ಒಂದು ನಿಷ್ಠೆ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ, ತಾತವ್ರು ಮಾತ್ರ ನೀನೇ ಪರಮಾತ್ಮ ಅಂತಾರೆ, ಮತ್ತು ಎಲ್ಲದ ನೀನು ಹುಟ್ಟಿದ ಮಗನಿಗೆ ನೀನೇ ನಮಸ್ಕಾರ ಮಾಡ್ತೀನಿ ಹಿಂಗೂ ಅಂತಾರೆ. ಇದು ಏನ್ರಪ್ಪ ನನಗಂತೂ ಅರ್ಥನೇ ಆಗೋದು, ಒಂಥರ ಆಗಕತ್ತದ ನನಗೆ ಅಂತ ಹೇಳಿದೆ ಈ ಮಾತು ನಮ್ಮ ಮನೆಯವ್ರಿಗೆ ಹೇಳಿದಾಗ. ಇಲ್ಲ, ಇದು ಸ್ಟಾರ್ಟಿಂಗ್ ಕೇಳಕತ್ತೀವಲ್ಲ ಹಂಗೆ ಅನ್ನಿಸ್ತದ, ಆದರೆ ನಾವು ಯಾವಾಗ ಬಿಡದೆ ಪ್ರತಿ ದಿವಸ ನಾವು ಕೇಳ್ತೀವಲ್ಲ ಇದಕ್ಕೆಲ್ಲ ಉತ್ತರ ಸಿಗ್ತದೆ. ಒಂದು ದಿವಸ ತಪ್ಪಿಸೋದು ಬೇಡ ಅಂಥೇಳಿ ಆವತ್ತು ನಾವು ನಿರ್ಧಾರ ಮಾಡಿಕೊಂಡು ಪ್ರತಿ ದಿವಸ ನಾವು ಕುಂತು ಕೇಳಿದ್ವಿ. ಬಟ್ ಎಲ್ಲಕ್ಕೂ ಉತ್ತರ ಸಿಗ್ತದೆ. ಎಲ್ಲ ಸಂಶಯಗಳಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ ಆಗ್ತದೆ. ಅವಾಗ ಗೊತ್ತಾಯ್ತಬ್ಬ, ಇದಕ್ಕೂ ಬೇಕು ತಾಳ್ಮೆ ಬೇಕು, ಛಲ ಬೇಕು, ಗಟ್ಟಿತನ ಬೇಕು, ಶೂರತನ. ಅದಕ್ಕೆ ಕರ್ಣ ವಿಜಯದಿಂದ ಕಲಿತನ ಮುಂಟೆ ಅಂತ ಹೇಳಿದಾರೆ ಮಹಾತ್ಮರು. ಯಾಕೆ ಹೇಳಿದ್ರೆ ಇಂದ್ರಿಯಗಳನ್ನು ಜಯಿಸಿ ಕೂಡುವಂಥದ್ದು ಐತಲ್ಲ, ಕೇಳುವಂಥದ್ದು ಐತಲ್ಲ, ಇದು ಶೂರತನ ಅಂತ ಹೇಳಿದಾರೆ ಅವರು. ಒಂದು 4 ದಿವಸ ಕೇಳಿದೆ, 2 ದಿವಸ ಬಿಟ್ಟೆ, ಹಂಗೈತ್ರಿ ಹಿಂಗೈತ್ರಿ ಕುಂದ್ರಕ್ಕಾಗಲ್ಲ ಅಂದ್ರೆ ಇದು ಆಗಂಗಿಲ್ಲ. ಇದು ಈ ಯುದ್ಧದಾಗ ಗೆಲ್ಲಕ್ಕಾಗಂಗಿಲ್ಲ. ಬೇರೆದ್ರಲ್ಲಿ ಶರೀರ ಶಕ್ತಿ ಉಪಯೋಗ ಮಾಡಿ ಗೆಲ್ಲಬೋದು, ಆದರೆ ಇಲ್ಲಿ ಗೆಲ್ಲಕ್ಕಾಗಂಗಿಲ್ಲ. ಅದಕ್ಕೆ ಕರ್ಣ ವಿಜಯದಿಂದ ಕಲಿತನ ಮುಂಟೆ ಅಂತ ಹೇಳಿದಾರೆ ಅವ್ರು. ಇದಕ್ಕಿಂತ ದೊಡ್ಡ ಶೂರತನ ಐತೆ ಏನಂದ್ರೆ ಯಾವುದಿಲ್ಲ. ಯಾಕಂದ್ರೆ ಇಂಥ ಅಜ್ಞಾನದ ಜೊತೆ ಹೋರಾಡಬೇಕಲ್ಲ ನಾವು, ನಮ್ಮೊಳಗಡೆ ಘರ್ಷಣೆ ನಡಿಬೇಕು, ನಮ್ಮೊಳಗೆ ಯುದ್ಧ ನಡಿಬೇಕಾದಂಥದ್ದು ಇದು. ಬೇರೆ ಹೊರಗೆ ಯುದ್ಧ ಮಾಡುವಂಥದ್ದಲ್ಲ, ನಮ್ಮೊಳಗೆ ನಡೆಯುವಂಥ ಯುದ್ಧ ಇದು. ನಮ್ಮೊಳಗಡೆ ಇರುವಂಥ ಶತ್ರುಗಳನ್ನು ಸೋಲಿಸುವಂಥ ಯುದ್ಧ ಇದು. ಹಾಗಾಗಿ ಇಂದ್ರಿಯಗಳು ಏನು ನಮ್ಮನ್ನು ದಾರಿ ತಪ್ಪಿಸಿದವಲ್ಲ ಅದನ್ನಿಂದ ಸರಿ ದಾರಿ ತೊಗೊಂಡು ಕುಂತು ಕೇಳುವಂಥ ವಿಚಾರಗಳು. ಅದಕ್ಕೆ ಇಲ್ಲಿ ಗುರುಗಳು ಕೂಡ ಏನು ಹೇಳ್ತಾರೆ, ಒಮ್ಮೆಲೆ ಹೇಳಿದ ತಕ್ಷಣವೇ ಇವ್ರಿಗೆ ಗಾಬರಿ ಆಗಿಬಿಡ್ತದೆ, ಇದು ನಾನೇ ಪರಮಾತ್ಮ ಹೆಂಗಾಗ್ತಿದೆ ಅಂತ ಅನ್ನೋದಕ್ಕಾಗಿ ಇಲ್ಲಿ ಕೆಲವೊಂದು ಉಪದೇಶಗಳನ್ನು ಮಾಡ್ತಾ ಹೋಗ್ಬೇಕಾಗ್ತದೆ. ಆವಾಗ ವ್ಯಾವಹಾರಿಕ ಅಥವಾ ಪ್ರಾತಿಭಾಸಿಕ ಮಾಯೆಯನ್ನು ಕುರಿತು ಅಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಒಮ್ಮೆಲೆ ದೊಡ್ಡದು ಒಂದು 2-3 ವರ್ಷದ ಹುಡುಗಗೆ 1-2 ರೊಟ್ಟಿ ತೊಂಗುಳ್ದು ಅಥವಾ ಬಿರ್ಸನ್ ರೊಟ್ಟಿ ಕೊಟ್ಟರೆ ಅದು ಉಣಕ್ಕಾಗ್ತದೆ ಅನ್ನೋದಕ್ಕೆ ಆಗಂಗಿಲ್ಲಲ್ಲ. ಆವಾಗ ಎಷ್ಟು ಮೆತ್ತಗೆ ಕೊಡಬೇಕಾಗ್ತದೆ, ಆಗ ಮೆತ್ತಗೆ ಅನ್ನ ಮಾಡಿ ತಿನ್ನಿಸ್ಬೇಕಾಗ್ತದಲ್ಲ. ಹಾಗೆ ಇಲ್ಲಿ ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾರೆ. ವ್ಯಾವಹಾರಿಕ ಅಥವಾ ಪ್ರಾತಿಭಾಸಿಕ ಮಾಯೆಯನ್ನು ಕ್ರಮವಾಗಿ ಅಲ್ಲಿ ಹೇಳ್ತಾರೆ ಅವರು. ಅದಕ್ಕಾಗಿ ಹೇಳ್ತಾರೆ, ಯಾಕಂದರೆ ಮುಂದಿನ ವಿಚಾರ ತಿಳಿಸ್ಬೇಕಾಗ್ಯದಲ್ಲ. ಏನೋ ಒಂದು ಊಟ ಮಾಡಿಸ್ಬೇಕಾದ್ರೆ ಅಲ್ಲಿ ದೆವ್ವ ಬಂತು ನೋಡು, ಮಕ್ಕಳಿಗೆ ಹೇಳ್ತೀವಲ್ಲ, ಅಲ್ಲಿ ಏನೋ ದೆವ್ವ ಬಂತು ನೋಡು, ಆ ಕಳ್ಳ ಬಂದಾರ ನೋಡು, ಅಲ್ಲಿ ಹಂಗೆ ಬಂದಾರ ನೋಡು, ಹಿಂಗೆ ಬಂದಾರ ನೋಡು, ನಿನಗೆ ಹೊಡಿತಾರೆ ನೋಡು ಅಂತ ಹೇಳೋ ಉದ್ದೇಶ ಏನು? ಅದು ಹೊಟ್ಟೆ ತುಂಬ ಉಣಿಸ್ಬೇಕಾಗ್ಯದ. ಹಂಗೆ ಹೇಳಿಬಿಟ್ಟು ಹೊಟ್ಟೆ ತುಂಬ ಉಣಿಸೋದಲ್ಲ. ಅದ್ರಂಗೆ ಇಲ್ಲಿ ಕೂಡ ಹೇಳುವಂಥ ಉದ್ದೇಶ ವ್ಯಾವಹಾರಿಕ ಸತ್ತ ಮತ್ತು ಅಥವಾ ಪ್ರಾತಿಭಾಸಿಕ ಸತ್ತದ ಬಗ್ಗೆ ಹೇಳಬೇಕಾದ್ರೂ ಕೂಡ ಯಾತಿ ಕೇಳ್ತಾರಂತಂದ್ರೆ ಪಾರಮಾರ್ಥಿಕ ವಿಷಯ ಒಂದು ತಿಳಿಸೋದಕ್ಕಾಗಿ ಹೇಳುವಂಥದ್ದು. ಈ ರೀತಿಯಾಗಿ ಹೇಳ್ತಾರೆ ಅವರು. ಮಾಯದ ಬಗ್ಗೆ ಆಗಲಿ, ಆಮೇಲೆ ಇದು ಒಂದು ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ, ಇದ್ರ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ.
ಅದಕ್ಕೆ ಉತ್ತಮ ಅಧಿಕಾರಿ ಇದ್ದ ಅಂತಂದಾಗ ಇದು ಭಾಳಷ್ಟು ಉತ್ತಮ ಅಧಿಕಾರಿ ಆತ ಇದ್ದ ಎಲ್ಲ ತಿಳ್ಕೊಳ್ಳುವಂಥವ್ನು ಇದ್ದನಂದ್ರೆ ಒಂದೇ ಸಲಕ್ಕೆ ಪಾರಮಾರ್ಥಿಕ ಸತ್ತದ ಬಿಟ್ಟರೆ ಬೇರೆ ಏನಿಲ್ಲಪ್ಪ ಅಂತ ಅವಾಗ ಉಪದೇಶ ಮಾಡಿಬಿಡ್ತಾರೆ, ಹೇಳ್ಬಿಡ್ತಾರೆ. ಅವಾಗ ಬೇರೆ ಇಲ್ಲವೇ ಇಲ್ಲ, ಇರೋದು ಒಂದೇ ಸತ್ಯ, ಸದ್ವಸ್ತು ಒಂದೇ ಅದ, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಲೇ ತಕ್ಷಣ ಹೇಳಿಬಿಡ್ತಾರೆ ಅವ್ರಿಗೆ. ಅದಕ್ಕೆ ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನ ಅಂತ ಹೇಳ್ತಾರೆ ಮಹಾತ್ಮರು. ಸಿದ್ಧಾರೂಢರು ಮಹಾತ್ಮರು ಏನು ಮಾಡ್ತಾರಂದ್ರೆ ಅವ್ರು ನೋಡ್ತಾರೆ ಏನು ಹೆಂಗೆ ಅದಾರ, ಇವ್ರ ಬುದ್ಧಿಮಟ್ಟ ಹೆಂಗೈತೆ, ಇವ್ರ ರೋಗ ಎಷ್ಟು ಐತಿ ಅಂತ, ಡಾಕ್ಟ್ರು ಎಷ್ಟು ರೋಗ ಐತಿ ಏನೇನು ಐತೆ ಅಂತ ನೋಡಿ ಅವ್ರ ಗುಳಿಗೆಗಳನ್ನು ಕೊಡ್ತಾನಲ್ಲ, ಅದ್ರಂಗೆ ಈತನ ಬುದ್ಧಿಮಟ್ಟ ಹೆಂಗದ, ಯಾವ ಭಾವದಲ್ಲಿ ಅದಾನ ಅಂತ ನೋಡಿ ಸದ್ಗುರುನಾಥ ತಿಳಿಸ್ತಾನೆ. ಹಂಗಾಗಿ ಉತ್ತಮ ಅಧಿಕಾರಿ ಇದ್ದಂತಂದ್ರೆ ಒಂದೇ ಪ್ರಾತಿಭಾಸಿಕ ಸತ್ಯ ಐತೆ, ಬೇರೆ ಏನೂ ಇಲ್ಲ ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಅವರು ಅಧಿಕಾರಕ್ಕೆ ಅನುಗುಣವಾಗಿ ಪ್ರಾತಿಭಾಸಿಕ ಸತ್ತ ಮತ್ತು ವ್ಯಾವಹಾರಿಕ ಸತ್ತ ಈ ಮಾಯೆಯನ್ನು ಏನಂದ್ರೆ ಪ್ರಾತಿಭಾಸಿಕ ಸತ್ಯ ಆದಂಥ ಈ ಮಾಯೆಯನ್ನು ಸ್ವೀಕಾರ ಮಾಡಿದ್ದೀವಿ ನಾವು, ಅದನ್ನು ತಿಳಿಸೋಕ್ಕೆ ಮಾಡಿದ್ದೀವಿ, ಅದರಿಂದ ಯಾವ ದೋಷವೂ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಅಂದರೆ ಪ್ರಶ್ನೆಯ ಅಪೇಕ್ಷೆಯಿಂದ ಮಾಯೆಯನ್ನು ಸ್ವೀಕಾರ ಮಾಡಿದ್ರಿಂದ ಈ ಮಾಯೆ ಏನಾಗ್ತದೆ, ದೋಷ ಮೂಲಕವಾಗಿ ಬ್ರಹ್ಮದ ವಿವರ್ತ ರೂಪ ಜಗತ್ತು ತೋರ್ತದ ಅಂತ ಅನ್ನುವಂಥದ್ದು. ಅದರಿಂದ ಶಿಷ್ಯನಿಗೆ ಯಾವುದಪ್ಪ ಅಂತಂದರೆ ಈ ಜಗತ್ತಿನ ವಿಚಾರವನ್ನು ಹೇಳಿ ಇದು ಬ್ರಹ್ಮದ ವಿವರ್ತ ರೂಪ ಜಗತ್ತು ತೋರ್ತದೆ. ಯಾಕಂದ್ರೆ ಈ ಬ್ರಹ್ಮದ ವಿವರ್ತ ಅಂದರೆ ಈ ಬಂಗಾರದಿಂದನೇ ಆಭರಣಗಳು ತೋರ್ತಾವೆ, ಮಣ್ಣಿನಿಂದನೇ ಮಡಿಕೆ ತೋರ್ತದೆ, ಅದರಂಗೆ ಬ್ರಹ್ಮದಿಂದನೇ ಜಗತ್ತು ತೋರ್ತದ. ಅದರಿಂದ ಶಿಷ್ಯನಿಗೆ ಇಲ್ಲಿ ಏನು ಅದಕ್ಕೆ ತಿಳಿಸುವಂಥ ಉದ್ದೇಶ ಏನು, ಪಾರಮಾರ್ಥಿಕ ಸ್ವರೂಪ ಜ್ಞಾನ ಆಗಲಿ ಅನ್ನುವಂಥ ಒಂದು ಪ್ರಯೋಜನ. ತಿಳಿಸೋದ್ರಿಂದ ಏನು ಹಾನಿ ಇಲ್ಲ, ಯಾವುದು ಮಾಯೆ ಮತ್ತು ಪ್ರಾತಿಭಾಸಿಕ ಸತ್ಯವನ್ನು ತಿಳಿಸೋದ್ರಿಂದ ಯಾವ ಹಾನಿ ಇಲ್ಲ. ಆದರೆ ಹೇಳುವಂಥ ಒಂದು ಉದ್ದೇಶ ಅಂದರೆ ಪಾರಮಾರ್ಥಿಕ ಸತ್ಯ ಒಂದೇ ಇರುವಂಥದ್ದಪ್ಪ, ಸ್ವರೂಪ ನೀನು ಒಂದೇ, ಆ ಸ್ವರೂಪ ಇರುವಂಥದ್ದು ಒಂದೇ ಅದ ಅಂತ ಈ ರೀತಿ ಆ ಸ್ವರೂಪವನ್ನು ಮಾಡಿಸುವಂಥದ್ದೇ ಇದ್ರ ಪ್ರಯೋಜನ. ಸ್ವರೂಪ ಜ್ಞಾನವನ್ನು ತಿಳಿಸುವಂಥದ್ದೇ ಇದ್ರ ಪ್ರಯೋಜನ ಐತೆ. ಅದಕ್ಕೆ ಇಲ್ಲಿ ಕೂಡ ಭಿನ್ನ ಸತ್ತ ಉಳ್ಳದಾಗಿ ಸ್ವೀಕಾರ ಮಾಡಿದ್ದರಿಂದ ದ್ವೈತಪತ್ತಿ ಬರಂಗಿಲ್ಲ. ಯಾಕಂದ್ರೆ ಒಂದು ಉದ್ದೇಶ ತಿಳಿಸ್ಬೇಕಾಗಿದೆ, ಪಾರಮಾರ್ಥಿಕ ಸತ್ಯದ ವಿಚಾರವನ್ನು ಶಿಷ್ಯರಿಗೆ ತಿಳಿಸ್ಬೇಕಾದಾಗ ಕೆಲವು ವಿಚಾರಗಳನ್ನು ಹೇಳಿದೆ ಹೊರತು ಇದು ದ್ವೈತಪತ್ತಿಗೆ ಅವಕಾಶ ಇರೋಂಗಿಲ್ಲ, ಹಂಗೆ ಹೇಳೋಕ್ಕೂ ಅದು ಆ ಥರ ತಿಳಿಯೋಕ್ಕಾಗಂಗಿಲ್ಲ. ಅದಕ್ಕೆ ಅದರಿಂದ ಯಾವ ಒಂದು ಹಾನಿ ಕೂಡ ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಪಾರಮಾರ್ಥಿಕ ಚೈತನ್ಯ ಬಿಟ್ಟರೆ ಇಲ್ಲಿ ಏನು ಬೇರೆ ಇಲ್ಲವೇ ಇಲ್ಲ, ವ್ಯತಿರಿಕ್ತ ಏನು ಇಲ್ಲೇ ಇಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾಕಂತಂದ್ರೆ ಅದು ಒಂದೇ, ನಿನ್ನ ಒಂದು ಸ್ವರೂಪ ಒಂದೇ ಐತೆ ನೋಡಪ್ಪ, ಅದು ಬಿಟ್ಟರೆ ಬೇರೆ ಏನು ಐತೇಳಿ ಭಿನ್ನಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ನಮಗೆ ಭಿನ್ನ 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 ಎಲ್ಲ ಕಾಣಕತ್ತೇವಂದ್ರೆ ಯಾವುದರಿಂದ ಕಾಣ್ತಾವೆ, ನಮ್ಮ ಬುದ್ಧಿ ನೆಟ್ಟಿಗಿಲ್ಲ ಅನ್ನಬೇಕು. ಅದಕ್ಕೆ ಈ ಬುದ್ಧಿ ನೆಟ್ಟಿಗಿಲ್ದಾಗ ಜಗತ್ತು ಬೇರೆ, ಜೀವ ಬೇರೆ, ನಾನು ಬೇರೆ, ನೀನು ಬೇರೆ ಅಂತ ತೋರ್ತಾವೆ. ಯಾವಾಗ ಬುದ್ಧಿ ನಿನಗೆ ನೆಟ್ಟಗಾಯಿತು ಗುರು ಮುಖಾಂತರ ಅಂದಾಗ ಎಲ್ಲ ಒಂದೇ ತೋರ್ತಾವೆ, ಯಾವುದು ಬೇರೆ ಇಲ್ಲಿ ಈ ಜ್ಞಾನ ಆಯ್ತದೆ. ಇದಕ್ಕೆ ಇಂಥ ಒಂದು ಚಿತ್ತನ್ನು ಕಂಡು ಜಗತ್ತೆಂದು ಅವಿವೇಕದಿಂದ ಹೇಳಿವಿ ಎಂಬುದಾಗಿ ಈಗ ವಿಚಾರವನ್ನು ಹೇಳ್ತಾರೆ. ಯಾಕಂದರೆ ಇರುವಂಥದ್ದು ಪರಬ್ರಹ್ಮ ಸ್ವರೂಪನೇ, ಅದು ಎಲ್ಲ ಕಡೆ ಇರುವಂಥದ್ದು ಪರಬ್ರಹ್ಮ ಸ್ವರೂಪನೇ, ಅದರಿಂದನೇ ಎಲ್ಲ ತೋರ್ತದ ಅಷ್ಟೇ ಹೊರತಾಗಿ ಭಿನ್ನಕ್ಕೆ ಅವಕಾಶ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿ ಮತ್ತು ಇಲ್ಲಿ ಕೂಡ ಕೆಲವು ವಿಚಾರ ಬರ್ತದೆ. ಯಾಕಂದರೆ ಈ ಸಚ್ಚಿದಾನಂದ ಬ್ರಹ್ಮಕ್ಕೆ ವಿಲಕ್ಷಣವಾಗಿ ಈ ಅಸಜ್ಜಡ ದುಃಖಮಯ ಜಗತ್ತಿರುವುದರಿಂದ ಜಗತ್ತಿಗೆ ಬ್ರಹ್ಮವು ಕಾರಣವಾಗಲಾರದು ಅಂತ ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾನೆ, ಶಿಷ್ಯನ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಸಚ್ಚಿದಾನಂದ ಬ್ರಹ್ಮಕ್ಕೆ ವಿಲಕ್ಷಣವಾಗಿರುವಂಥದ್ದು, ಈಗ ಸಚ್ಚಿದಾನಂದ ಈ ಬ್ರಹ್ಮ ಅದಕ್ಕೆ ವಿಲಕ್ಷಣವಾಗಿರುವಂಥದ್ದು ಈ ಅಸತ್ತಾಗಿರುವಂಥದ್ದು, ಅಸಜ್ಜಡ ದುಃಖಮಯ ಈ ಜಗತ್ತಿರುವುದರಿಂದ ಜಗತ್ತಿಗೆ ಬ್ರಹ್ಮವು ಕಾರಣ ಆಗಂಗಿಲ್ಲ ಅಂತ ಮತ್ತು ಶಿಷ್ಯನ ಪ್ರಶ್ನೆ ಬಂತಿಲ್ಲ. ಏನು ಹೇಳ್ತಾನೆ, ಅದು ಶಂಕ ಮಾಡ್ತಾನೆ. ಏನಂದ್ರೆ ಇರುವಂಥದ್ದು ಯಾವಾಗಲಿರುವಂಥದ್ದು ಸಚ್ಚಿದಾನಂದ ಸ್ವರೂಪನೇ ಐತೆ, ಇದು ಅಸತ್ಯದಿಂದ ಕೂಡಿದಂಥದ್ದು ದುಃಖಮಯವಾಗಿರುವಂಥದ್ದು ಈ ಜಗತ್ತಿರುವುದರಿಂದ ಈ ಜಗತ್ತಿಗೆ ಬ್ರಹ್ಮ ಕಾರಣ ಆಗಂಗಿಲ್ಲಲ್ಲ. ವಿಲಕ್ಷಣ ಎರಡು ಬೇರೆ ಬೇರೆ ಅದಾವ, ಇದ್ರ ಲಕ್ಷಣ ಬೇರೆ ಅದ, ಇದ್ರ ಲಕ್ಷಣ ಬೇರೆ ಅದ, ಅದಕ್ಕೆ ಈ ಜಗತ್ತಿಗೆ ಬ್ರಹ್ಮ ಕಾರಣ ಆಗಲ್ಲ ಅಂತ ಹೇಳಿದ್ರು ಕೂಡ ಅದು ಇದೇ ನೇಮ ಇಲ್ಲಪ್ಪ. ಯಾಕಂದರೆ ಇದು ಅಸಜ್ಜಡ
ಇದು ಯಾವುದು ಅಂದ್ರೆ ಜಗತ್ತನ್ನುವಂಥದ್ದು ಅಸತ್ಯದಿಂದ ಕೂಡ್ಯದ. ಇದು ಸತ್ಯ ಯಾವಾಗಲೂ ಇರುವಂಥದ್ದು ಬ್ರಹ್ಮ ಐತೆ. ಮತ್ತು ಇದರಿಂದ ಬ್ರಹ್ಮದಿಂದನೇ ಜಗತ್ತು ಆಗಕ್ಕೆ ಸಾಧ್ಯ ಇಲ್ಲಲ್ಲ. ಇದು ಅಸತ್ಯದಿಂದ ಕೂಡಿದಂಥದ್ದು ಐತೆ, ಜಡದಿಂದ ಕೂಡಿದಂಥದ್ದು ಐತೆ ಜಗತ್ತು. ಅದು ಹೆಂಗೆ ಬ್ರಹ್ಮ ಕಾರಣ ಆಗ್ತಾನೆ ಜಗತ್ತಿಗೆ ಅಂತಂದ್ರೆ ಅದೇನು ನೇಮ ಇಲ್ಲಪ್ಪ. ಯಾಕಂದ್ರೆ ಚೇತನ ಪುರುಷದಿಂದ, ಯಾಕಂದ್ರೆ ಬ್ರಹ್ಮ ಚೈತನ್ಯದಿಂದ ಅದನ್ನು ಜಗತ್ತು ಹೆಂಗದ ಜಡವಾಗಿರುವಂಥದ್ದು, ಅದು ಚೇತನ ಮತ್ತು ಜಡವಾದಂಥದ್ದು ಹೆಂಗೆ ಕೂಡ್ತದ ಅಂತ ಈ ರೀತಿ ಸಂಶಯ ಬಂದದ ಶಿಷ್ಯನಿಗೆ. ಬಂದದಕ್ಕಾಗಿ ಅದು ಹೇಳ್ತಾರೆ ಅದೇನು ನೇಮ ಇಲ್ಲ. ಚೇತನದೊಳಗೆ ಚೇತನನ ಉತ್ಪತ್ತಿ ಆಗ್ಬೇಕಂತ ನೇಮ ಇಲ್ಲ. ಚೇತನ ಪುರುಷರಿಂದ ಅಚೇತನಗಳಾದಂಥ ಕೇಶ ಕಾದಿಗಳು ಉತ್ಪನ್ನ ಆಗ್ತಾವಲ್ಲ, ಕೇಶನ ಕಾದಿಗಳು ಉತ್ಪನ್ನ ಆಗ್ತಾವ. ಯಾಕಂದರೆ ಚೇತನದಿಂದ ಚೇತನನ ಉತ್ಪನ್ನ ಆಗಬೇಕಂತ ನೇಮಿಲ್ಲ. ಚೇತನ ಪುರುಷನಿಂದ ಅಚೇತನವಾದಂಥ ಈ ಕೇಶನ ಕಾದಿಗಳು ಉತ್ಪನ್ನ ಆಗ್ತಾವಲ್ಲ. ಹಾಗೂ ಅಚೇತನವಾದ ಗೋಮುಖದಿಂದ ನೋಡ್ರಿ, ಅಚೇತನವಾದ ಗೋಮಯದಿಂದ ಸಚೇತನಗಳು ಉತ್ಪನ್ನ. ಯಾಕಂದ್ರೆ ಸೃಷ್ಟಿ ಭಾಳ ವಿಚಿತ್ರ ಐತೆ ಸೃಷ್ಟಿ. ಅದಕ್ಕೆ ನೋಡ್ರಿ ಪಂಚೀಕರಣ ಒಳಗೆ ಆ ಕಡೆ ಹಿಂಗೆ ಬರ್ದಾರಲ್ರಿ, ಈ ಕಡೆ ಹಿಂಗೆ ಬರ್ದಾರಲ್ರಿ, ಅದ್ರಾಗ ಹಿಂಗೆ ಬರ್ದಾರಲ್ಲ, ಅದನ್ನೇನು ಅಷ್ಟು ಡೀಪಾಗಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೃಷ್ಟಿ ಅದು ಸುಳ್ಳಾಗಿರುವಂಥದ್ದು. ಅಲ್ಲಿ ಒಂದು ಕಡೆ ಬರೆದಿರ್ತಾರೆ, ಇಲ್ಲಿ ಈ ಕಡೆ ಒಂದು ಕಡೆ ಬರೆದಿರ್ತಾರೆ, ಆ ಕಡೆಗೂ ಒಂದು ಕಡೆ ಒಂದೊಂದು ರೀತಿಯಿಂದ ಬರೆದಿರ್ತಾರೆ ಅಷ್ಟೇ. ಈಗ ಇಲ್ಲಿ ಕೂಡ ಚೇತನ ಪುರುಷನಿಂದ ಅಚೇತನವಾದಂಥವೆಲ್ಲ ಹುಟ್ಟುತ್ತಾವ. ಮತ್ತು ಈ ಸಗಣಿ ಇರ್ತದಲ್ಲ, ಸಗಣಿ ಏನಿರ್ತದ ಜಡವಾಗಿರುವಂಥದ್ದು, ಅದು ಅಚೇತನವಾಗಿರುವಂಥದ್ದು ಸಗಣಿ ಅದು. ಯಾಕಂತಂದರೆ ಇಂಥ ಒಂದರಲ್ಲಿ ಹುಳುಗಳು ಉತ್ಪನ್ನ ಆಗ್ತಾವಲ್ಲ. ಈಗ ಒಣಗಿರ್ತದೆ ನೋಡ್ರಿ, ಸಗಣಿ ಬಿದ್ದಾಗ ಅದು ಒಣಗಿರ್ತದೆ. ಒಣಗಿದಾಗ ಅಲ್ಲಿ ಹುಳುಗಳು ಉತ್ಪತ್ತಿ ಆಗ್ತಾವಲ್ಲ. ಹೆಂಗೆ ಉತ್ಪತ್ತಿ ಆಯ್ತಲ್ಲಿ? ಜಡವಾಗಿರುವಂಥದ್ರಲ್ಲಿ ಚೇತನವಾಗಿರುವಂಥ ಹುಳುಗಳು ಉತ್ಪನ್ನ ಆದವಲ್ಲ. ಅದರಿಂದ ಜಗತ್ತಿಗೆ ಬ್ರಹ್ಮವೇ ಕಾರಣ ಐತೆ. ಜಗತ್ತಿಗೆ ಬ್ರಹ್ಮನೇ ಕಾರಣ ಅದ. ಯಾಕಂದ್ರೆ ಚೇತನದಲ್ಲಿ ಅಚೇತನವಾದಂಥ ಹುಟ್ಟಬೋದು, ಅಚೇತನದಲ್ಲಿ ಚೇತನವಾಗಿರುವಂಥದ್ದು ಹುಟ್ಟುವಂಥದ್ದು ಐತೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ. ಈ ಮತ್ತು ಚೇತನದಲ್ಲಿ ಮತ್ತು ಅಚೇತನ ಹೆಂಗೆ ಹುಡ್ತಾವ್ರಿ ಅಂತಂದ್ರೆ ನಮ್ಮೊಳಗೆ ಮತ್ತು ನೋಡ್ರಿ ಇವೆಲ್ಲ ಕೂದಲು ಅವೆಲ್ಲ ಚೇತನ, ಅವಕ್ಕೇನು ಜಡ ಆದೈತೆ, ಕೂದಲು ಬೆಳಿತಾವಿಲ್ಲ ನಮ್ಮಲ್ಲಿ. ಭಾಳ ಗೂಢಾರ್ಥವಾದಂಥ ವಿಚಾರಗಳು ಇವೆಲ್ಲ. ಇವತ್ತು ನಮಗೆಲ್ಲ ಇವು ಗೊತ್ತಾಗ್ತಾ ಇದ್ದಾವಂದ್ರೆ ನಾವು ಭಾಳಷ್ಟು ಪುಣ್ಯದ ಫಲ ಅಂತ ಅಂದ್ಕೊಡ್ಬೇಕು. ಯಾವುದು ಚೇತನ ಒಂದು ಪುರುಷನಲ್ಲಿ ಅಚೇತನವಾದಂತಹ ಒಂದು ಬೆಳೀತಾವಂದಾಗ ಈ ನಮ್ಗೆ ಉಗುರು ಬೆಳೀತದ, ಆಮೇಲೆ ನಮ್ಮ ಶರೀರದೊಳಗೆ ಮತ್ತು ಕೂದಲು ಬೆಳೀತಾವಲ್ಲ, ಮತ್ತು ಇವು ಜಡವಾಗಿರುವಂಥವು ಮತ್ತು ಬೆಳೆಯಕತ್ತೇವಿಲ್ಲ. ಚೇತನದಲ್ಲಿ ಅಚೇತನವಾದಂಥದ್ದು ಬೆಳಿಲಕತ್ತದ. ಮತ್ತು ಅಚೇತನದಲ್ಲಿ ಅಚೇತನವಾಗಿರುವಂಥದ್ದು ಈ ಸಗಣಿ ಅದೆಲ್ಲ ಇರ್ತದೆ. ಮತ್ತು ಅದು ಚೇತನದಿಂದ ಕೂಡ್ಯದೇನಂದ್ರೆ ಅಚೇತನದಿಂದ ಕೂಡಿದಂಥ ಆದರೆ ಹುಳುಗಳು ಉತ್ಪತ್ತಿ ಆಗ್ತಾವಲ್ಲ. ಎಷ್ಟು ಚಂದ ಅದು. ಅದರಿಂದ ಈ ಜಗತ್ತಿಗೆ ಬ್ರಹ್ಮ ಕಾರಣ ಅದಪ್ಪ, ನೇಮ ಏನಿಲ್ಲ. ಚೇತನದಲ್ಲಿ ಚೇತನೇ ಹುಟ್ಟಬೇಕು ಅನ್ನುವಂಥದ್ದು ಏನು ನೇಮ ಇಲ್ಲಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ಶಿಷ್ಯ ಹೇಳ್ತಾನೆ, ಪುರುಷನ ಅಚೇತನವಾದ ಶರೀರವೇ ಅಚೇತನ ಕೇಶನ ಕಾದಿಗಳಿಗೆ ಕಾರಣವಾಗಿರ್ತದೆ. ಚೇಳುಗಳು ಅಚೇತನ ಶರೀರಗಳಿಗೆ ಅಚೇತನವಾದ ಗೋಮಯವೇ ಕಾರಣ ಆಗಿದೆ. ಅದರಿಂದ ವಿಲಕ್ಷಣ ಸಲ್ಲಕ್ಷಣಗಳಾಗಿವೆ ಅಂತ ಮತ್ತೆ ಕೇಳ್ತಾನೆ ಯಾರು? ಶಿಷ್ಯ. ಯಾಕಂದ್ರೆ ಪುರುಷನ ಅಚೇತನವಾದ ಶರೀರ, ಇದು ಶರೀರ ಅಚೇತನವಾಗಿರುವಂಥದ್ದು. ಅಚೇತನವಾದಂಥ ಈ ಕೂದಲು ಉಗುರುಗಳು ಬೆಳೀತಾವಪ್ಪ. ಆದರೆ ಚೇಳುಗಳ ಅಚೇತನ ಶರೀರಗಳಲ್ಲಿ ಅಚೇತನವಾದ ಗೋಮಯವೇ ಕಾರಣವಾಗಿರುವಂಥದ್ದು. ಅದರ ವಿಲಕ್ಷಣ ಇಲ್ಲ, ಸಲ್ಲಕ್ಷಣಗಳು ಅದಾವ ಅಂತ ಮತ್ತದಕ್ಕೆ ಸಂಶಯಗಳು ಬರಕತ್ತದು. ಯಾಕಂತಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಅಚೇತನವಾಗಿದ್ದ ಶರೀರದಲ್ಲಿ ಇವೆಲ್ಲ ಬೆಳೀತಾ ಇದ್ದಾವ. ಆದ್ರೆ ಈ ರೀತಿಯಾಗಿ ಇರುವಂಥದ್ದು ಅದು ವಿಲಕ್ಷಣ ಅಲ್ಲ, ಸಲ್ಲಕ್ಷಣನೇ ಐತೆ ಗುರುಗಳೇ ಅಂತ ಮತ್ತಾತ ಪ್ರಶ್ನೆ ಬಿಡಿದಾಗ ಅದಕ್ಕೆ ಉತ್ತರ ಹೇಳ್ತಾರೆ, ಶರೀರಗಳಲ್ಲಿ ಚೇತನವನ್ನು ಅಂಗೀಕಾರ ಮಾಡ್ತೀಯಾ ಅಥವಾ ಇಲ್ಲ? ಶರೀರಗಳಲ್ಲಿ ಚೇತನವನ್ನು ಅಂಗೀಕಾರ ಮಾಡ್ತಿದ್ಯೋ ಅಥವಾ ಇಲ್ಲ? ನೀನು ಹೇಳುವಂಥದ್ದು ಇಲ್ಲಂತ ಹೇಳೋಕ್ಕಾಗಂಗಿಲ್ಲಪ್ಪ, ಇಲ್ಲಂತ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಶರೀರದಲ್ಲಿ ಚೇತನ ಐತಲ್ಲ, ಜಡವಾಗಿರುವಂಥದ್ದು ಶರೀರ, ಆದರೆ ಶರೀರದೊಳಗೆ ಚೇತನ ಐತಲ್ಲ. ಅದಕ್ಕೆ ಚೇಳುಗಳ ಶರೀರಗಳಲ್ಲಿ ಚೇತನವನ್ನು ಅಂಗೀಕಾರ ಮಾಡಲಿಕ್ಕೆ ಬೇಕು. ಚೇಳುಗಳು ಕೂಡ ಅದನ್ನು ಜಡದಿಂದ ಕೂಡ್ಯದ. ಆ ಚೇಳಿನ ಶರೀರದಲ್ಲಿ ಚೇತನ ಐತದ. ಅದಕ್ಕೆ ಅದನ್ನು ನಾವು ಅಂಗೀಕಾರ ಮಾಡಲಿಕ್ಕೆ ಬೇಕಾಗ್ತದೆ ಚೇತನ ಪುರುಷನಿಗಿಂತಲೂ. ನೋಡ್ರಿ, ಕೇಶನ ಕಾದಿಗಳು ಜಡಗಳಾಗಿ ಸ್ವರೂಪತ ಭಿನ್ನಗಳಾಗಿದ್ದಾವೆ.
ಯಾಕಂದ್ರೆ ಚೇತನ ಪುರುಷಗಿಂತಲೂ ಈ ಕೂದಲಾಗಿರ್ಬೋದು, ಈ ಉಗುರುಗಳು ಇವೆಲ್ಲ ಏನದಾವ ಜಡಗಳಾಗಿ ಸ್ವರೂಪ ಹೆಂಗದಾವ, ಭಿನ್ನ ಅದಾವ, ಬೇರೆ ಅದಾವ. ಅದರಿಂದ ಇಲ್ಲಿ ಕೂಡ ವೈಲಕ್ಷಣವನ್ನು ಸ್ವೀಕಾರ ಮಾಡಲಿಕ್ಕೆ ಬೇಕಾದರೆ ಬೇರೆ ಬೇರೆ ಆಗ್ತದೆ. ಯಾಕಂದರೆ ಶರೀರದನ್ನೇ ಬೇರೆ, ಅದರ ಸಪ್ರೇಟ್ ಇಲ್ಲಿ ಏನಿರ್ತಾವ ಈ ಕೇಶ ಕೂದಲಾದಿಗಳು ಇವು ಕೂಡ ಜಡಗಳಾಗಿ ಸ್ವರೂಪ ಭಿನ್ನ ಇದಾವೆ. ಅದಕ್ಕೆ ಈ ರೀತಿಯಾಗಿ ಇಲ್ಲೇನ ಇದು ವಿಚಾರ ಹೇಳ್ತಾರೆ, ಈ ದೃಷ್ಟಾಂತ ಸ್ವೀಕಾರ ಮಾಡಲಿಕ್ಕೆ ಬೇಕಾಗ್ತದೆ. ಈ ಸರ್ವಾಂಶವು ಮಾಡಬೇಕು ಅಂತ ನೇಮಿಲ್ಲ, ಸರ್ವಾಂಶವಾಗಿರಬೇಕು ಎಲ್ಲ ಕಡೆಯೂ ಇರಬೇಕನ್ನುವಂಥದ್ದು ನೇಮ ಇಲ್ಲ. ಈ ರೀತಿಯಾಗಿ ಯಾವ ರೀತಿ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಅತ್ಯಂತ ಸಾರೂಪ್ಯಗಳಾಗಿದ್ದರೂ ಕೂಡ ಕಾರ್ಯಕಾರಣ ಭಾವ ಘಟಿಸ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಅವರು. ಕಾರ್ಯ ಮತ್ತು ಕಾರಣ ಭಾವವೇ ಆಗಲಿಕ್ಕಿಲ್ಲ. ನೀನು ಹಂಗೆ ಹೇಳೋದ ಪ್ರಕಾರ, ನೀನು ಹೇಳಿದ್ದು ನೋಡಿದ್ರ ಪ್ರಕಾರ ಅದಕ್ಕೆ ಬ್ರಹ್ಮ ಮತ್ತು ಜಗತ್ತು ಬೇರೆ ಬೇರೆ ಅದಾವೆ, ವೈಲಕ್ಷಣ ಅದಾವೆ, ಒಂದೇ ಸಲ್ಲಕ್ಷಣದಿಂದ ಕೂಡಿಲ್ಲ. ಜಗತ್ತಿಂದ ಬೇರೆ ಐತೆ, ಬ್ರಹ್ಮಂದೇ ಬೇರೆ ಐತೆ ಲಕ್ಷಣಗಳು. ಅದಕ್ಕೆ ಹಿಂಗಿರೋದ್ರಿಂದ ಕಾರ್ಯಕಾರಣ ಭಾವವು ಸಂಭವ ಆಗ್ತದೆ ಇಲ್ಲಿ. ಯಾಕೆ ಬ್ರಹ್ಮದ ಲಕ್ಷಣವೂ ಬೇರೆ ಐತೆ, ಜಗತ್ತಿನ ಲಕ್ಷಣ ಬೇರೆ ಇದ್ದರೂ ಕೂಡ ಇವೆಂಗದಾವ ವೈಲಕ್ಷಣದಿಂದ ಇರುವುದರಿಂದಲೇ ಇಲ್ಲಿ ಕಾರ್ಯಕಾರಣ ಎರಡು ಆಗಿದಾವೆ, ಸಂಭವ ಆಗ್ತಾವೆ. ಯಾಕಂದ್ರೆ ಈ ಮಾತು ನಾನು ಹೇಳಕತ್ತಿಲ್ಲ ಅಂತ ಹೇಳ್ತಾರೆ ನೋಡ್ರಿ, ಹೇಳುವವರೇ ಅದು ಕಡೆಕಾಗಿ ಬಿಡ್ತಾರೆ ಅವರು. ನಾ ಹೇಳಕತ್ತಿಲ್ಲ, ಶ್ರುತಿಯಲ್ಲಿ ಹೇಳಿದಂಥ ವಿಚಾರ ನಾ ಹೇಳಕತ್ತೀನಪ್ಪ ಅಂತ ಹೇಳ್ತಾರೆ. ಮತ್ತು ಇದನ್ನು ನೀವು ತಿಳ್ಕೊಳ್ಳೋದಿದ್ರೆ ಇದಕ್ಕೆ ಶ್ರುತಿಗೆ ವಿರೋಧ ಆಗ್ತದೆ. ಶ್ರುತಿಗೆ ಯಾಕಂದರೆ ಎರಡು ಈ ಬ್ರಹ್ಮನ ಲಕ್ಷಣ ಜಗತ್ತಿನ ಲಕ್ಷಣ ಬೇರೆ ಬೇರೆ ಇದ್ದರೂ ಕೂಡ ಇಲ್ಲಿ ಕಾರ್ಯಕಾರಣ ಸಂಭವ ಆಗ್ತದೆ. ಬ್ರಹ್ಮನ ಲಕ್ಷಣೇ ಜಗತ್ತಿಗಿರ್ಬೇಕು, ಜಗತ್ತಿನ ಲಕ್ಷಣನೇ ಬ್ರಹ್ಮಗಿರ್ಬೇಕಂತ ಹಾಗೆ ನೇಮಿಲ್ಲ. ಹಾಗಾಗಿ ಶ್ರುತಿ ಹೇಳಕತ್ತದ, ಶ್ರುತಿ ಹೇಳಿದನ್ನು ನಾವು ಇದನ್ನು ತಿಳ್ಕೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ಶ್ರುತಿಗೆ ವಿರೋಧ ಆಗ್ತದೆ. ಬ್ರಹ್ಮಕ್ಕೆ ಇಲ್ಲಂದ್ರೂ ಕೂಡ ಅದು ಪ್ರತ್ಯಕ್ಷವಾಗಿ ತಿಳಿಲಿಕ್ಕೆ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದರೆ ಬ್ರಹ್ಮಕ್ಕೆ ರೂಪಾದಿಗಳು ಇಲ್ಲ, ರೂಪದ ನಾಮರೂಪ ಏನಾರು ಅದಾವೇನೋದಕ್ಕಂದ್ರೆ ಏನಿಲ್ಲ. ಯಾಕಂದರೆ ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾಗಿರುವಂಥದ್ದು ಐತೆ. ಇದು ಪ್ರತ್ಯಕ್ಷವಾಗಿ ತಿಳಿಲಿಕ್ಕೆ ಬರೋಂಗಿಲ್ಲ ಅದು. ಅದಕ್ಕೆ ಇಲ್ಲಿ ಕೂಡ ಇದಕ್ಕೆ ಯಾವ ರೀತಿ ಅಂದ್ರೆ ಅದು ಯಾವುದಕ್ಕೂ ವಿಷಯ ಆಗದೇ ಇರುವಂಥದ್ದು, ತರ್ಕಕ್ಕೆ ನಿಲ್ಲುಕದೇ ಇರುವಂಥದ್ದು ಐತೆ, ಅದು ಯಾವುದಕ್ಕೂ ವಿಷಯ ಆಗದೇ ಇರುವಂಥದ್ದು ಐತಪ್ಪ. ಅದರಿಂದ ಶ್ರುತಿ ಹೇಳಿದಂತೆ ತಿಳಿಬೇಕಾಗ್ತದೆ ನಾವು. ಈಗ ಯಾವುದನ್ನು ಅನುಮಾನ ಪ್ರಮಾಣಗಳಿಂದ ತಿಳ್ಕೊಳಕ್ಕೆ, ಒಂದು ವಸ್ತು ಇದ್ದಾಗ ತಿಳ್ಕೊಳಕ್ಕೆ ಬರ್ತದೆ. ಇದು ವಸ್ತು ಅಲ್ಲ, ಅದು ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಅಂತ ಹೇಳ್ತಾರಲ್ಲ, ಇದು ಮಾತಿಗೂ ಮನಸ್ಸಿಗೆ ನಿಲ್ಲುಕದೇ ಇರುವಂಥದ್ದು ಐತಪ್ಪ ಈ ವಸ್ತು. ಆದ್ರೆ ಇದನ್ನು ಏನೋ ಒಂದು ರೂಪದಿಂದ ನಾಮದಿಂದ ಈ ರೀತಿ ತಿಳ್ಕೊಳಕ್ಕೆ ಬರ್ತದೆ ಅಂದ್ರೆ ಇದು ತಿಳ್ಕೊಳಕ್ಕೆ ಬರೋಂಗಿಲ್ಲ. ಯಾವ ಪ್ರಮಾಣಕ್ಕೂ ವಿಷಯ ಅಲ್ಲಿದು. ಯಾವ ಈ ಅನುಮಾನ ಪ್ರಮಾಣ, ಅರ್ಥ ಏನು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಏನು ಈ ಪ್ರತ್ಯಕ್ಷ ಪ್ರಮಾಣ, ಇವೇನು 6 ಪ್ರಮಾಣಗಳದಾವ, ಅದಕ್ಕೂ ಕೂಡ ವಿಷಯ ಆಗಂಗಿಲ್ಲಿದು. ಅದಕ್ಕೆ ಈ ನಾವೇನು ಹೇಳಬೇಕು ಅಂದ್ರೆ ಈ ಶ್ರುತಿ ಪ್ರಮಾಣ ಹೆಂಗದ, ಶ್ರುತಿ ಪ್ರಮಾಣದಿಂದನೇ ನಾವು ತಿಳಿಯುವಂಥದ್ದು ಬಹಳ ಶ್ರೇಷ್ಠ ಇದು. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಮತ್ತು 4ನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ, ಕಾರ್ಯರೂಪವಾದಂಥ ಜಗತ್ತು ಸ್ಥೂಲ, ಸಾವಯವ, ಅಚೇತನ, ಪರಿಚ್ಛಿನ್ನ ಮತ್ತು ಅಶುದ್ಧಾದಿ ಧರ್ಮಗಳು ಉಳ್ಳಂಥದ್ದು ಐತಪ್ಪ. ಕಾರ್ಯರೂಪವಾಗಿರುವಂಥದ್ದು ಯಾವುದು? ಬ್ರಹ್ಮ ಸ್ಥೂಲವಾಗಿ ಕಾಣಿಸ್ತದೆ, ತೋರ್ತದ, ಸಾವಯವದಿಂದ ಕೂಡ್ಯದ, ನಾಮರೂಪದಿಂದ ಕೂಡ್ಯದ, ಅಚೇತನವಾಗ್ಯದ ಜಗತ್ತು. ಯಾಕಂದ್ರೆ ಚೇತನವಾಗಿರುವಂಥದ್ದಲ್ಲ, ಜಡದಿಂದ ಕೂಡ್ಯದ, ಮತ್ತು ಪರಿಚ್ಛಿನ್ನದಿಂದ ಅದು ಇಷ್ಟಿಷ್ಟಂತ ಅನ್ನುವಂಥದ್ದು ಅದ, ಮತ್ತು ಶುದ್ಧ ಐತದ, ಅಶುದ್ಧಾದಿಯಿಂದ ಕೂಡಿದಂಥದ್ದು ಅದ, ಅಶುದ್ಧಾದಿ ಧರ್ಮಗಳಿಂದ ಕೂಡಿದಂಥದ್ದು ಅದ. ಮತ್ತು ಪ್ರಳಯ ಕಾಲದಲ್ಲಿ ಬ್ರಹ್ಮದೊಡನೆ ಏಕೀಭೂತ ಆಗ್ತದೆ. ಯಾಕಂದರೆ ಈ ಸ್ಥೂಲಾದಿ ಧರ್ಮಗಳಿಂದ ಈ ಪ್ರಳಯ ಕಾಲದಲ್ಲಿ ಇವೆಲ್ಲ ಏನಾಗ್ತಾವ, ಬ್ರಹ್ಮದೊಡನೆ ಒಂದಾಗಿಬಿಡ್ತಾವೆ. ಯಾವಾಗ? ಪ್ರಳಯ ಕಾಲದಲ್ಲಿ ಅಲ್ಲ, ಪ್ರಳಯ ಕಾಲದಲ್ಲಿ ಏನಾಗ್ತಾವ, ಇವೆಲ್ಲ ಏಕೀಭೂತ ಆಗಿಬಿಡ್ತಾವ. ಇವೆಲ್ಲ ಸ್ಥೂಲಾದಿ ಧರ್ಮಗಳಿಂದ ಕೂಡ್ಯಾವಲ್ಲ, ಇವು ಜಗತ್ತಿಗೆಲ್ಲ ಕೂಡ್ಯದಲ್ಲ. ಇದು ಈ ಬ್ರಹ್ಮನಿಗೆ ದೋಷಿತ ಆಗಂಗಿಲ್ಲನ? ಯಾಕಂದ್ರೆ ಒಂದೇ ಕಡೆ ಎಲ್ಲ ಸೇರಿಬಿಡ್ತಾವಲ್ಲ, ಪ್ರಳಯ ಕಾಲದಾಗ ಎಲ್ಲ ಸೇರ್ಕೊಂಡ್ಬಿಡ್ತಾವ.
ಆವಾಗ ಇವು ಸ್ಥೂಲಾದಿ ಧರ್ಮಗಳಿಂದ ಈ ಬ್ರಹ್ಮನು ದೋಷಿತ ಆಗಂಗಿಲ್ಲ ಆಗ್ಬಹುದಲ್ಲ ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ನೋಡ್ರಿ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ, 4ನೇ ನುಡಿಯಲ್ಲಿ ಅದನ್ನು ಹೇಳ್ತಾನೆ. ಆದೊಡೆ ಈ ಸಕಲದೊಳಗಾದ ವಿಕೃತಿಗಳಿಂದ ಅನಾದಿ ಚಿತ್ತಿಂಗೆ ಬಾಧೆ ಇಲ್ಲೆಂದು ನೀನು ಆಧರಿಸಿ ಕೇಳಲು ಒರೆಯುವೆನು ಅಂತ ಹೇಳ್ತಾರೆ ಅವರು. ಹೌದು, ನೀ ಹೇಳಿದ್ದು ಕರೆಕ್ಟ್ ಅದ. ಈ ಹೇಳ್ತೀನಿ ಈಗ ಆದರೂ ಕೂಡ ಎಲ್ಲ ಸ್ಥೂಲಾದಿ ಧರ್ಮಗಳು ಪ್ರಳಯ ಕಾಲದಲ್ಲಿ ಏಕೀಭೂತವಾಗಿ ಬ್ರಹ್ಮನೊಡನೆ ಎಲ್ಲ ಅಲ್ಲಿ ಲಯ ಆಗಿಬಿಡ್ತವೆ. ಎಲ್ಲಷ್ಟು ಆಯಿತು ಅಂದರೂ ಕೂಡ ಆ ಬ್ರಹ್ಮನಿಗೆ ದೋಷ ಆಗ್ಬೋದಲ್ಲ ಅಂತ ಕೇಳಿದಂಥ ಪ್ರಶ್ನೆಗೆ ಹಿಂಗೆ ಆದರೂ ಕೂಡ ಪ್ರಪಂಚದಲ್ಲಿ ಆಗುವ ವಿಕಾರಗಳಿಂದ ಈ ಉತ್ಪತ್ತಿ ರಹಿತವಾದಂಥ ಬ್ರಹ್ಮಕ್ಕೆ ಯಾವ ಹಾನಿ ಇಲ್ಲ. ಎಲ್ಲ ನೀನು ಹೇಳೋದು ಕರೆಕ್ಟ್ ಅದ. ನಿನಗೆ ಹಂಗೆ ಅನಿಸ್ಯದ, ನಿನಗೆ ಪ್ರಶ್ನೆ ಬಂದದ ಖರೇನೆ. ಯಾಕಂದರೆ ಇದೆಲ್ಲ ಸ್ಥೂಲಾದಿ ಈ ಧರ್ಮಗಳಿಂದ ಕೂಡಿದಂಥ ಈ ಜಗತ್ತು ಮತ್ತು ಬ್ರಹ್ಮದೊಡನೆ ಏಕೀಭೂತ ಆಗಿಬಿಡ್ತದೆ ಪ್ರಳಯ ಕಾಲಕ್ಕೆ. ಮತ್ತು ಇದ್ರ ದೋಷ ಅದಕ್ಕೆ ಆಗ್ಬೋದಲ್ಲ ಅಂತ ನೀನು ಹೇಳಿದ್ದು ಕರೆಕ್ಟ್ ಅದ. ಆದರೂ ಕೂಡ ಈ ಪ್ರಪಂಚದಲ್ಲಿ ಆಗುವಂಥ ವಿಕಾರ ಏನು ಐತಲ್ಲ, ವಿಕಾರಗಳಿಂದ ಈ ಉತ್ಪತ್ತಿ ರಹಿತವಾಗಿರುವಂಥದ್ದು ಯಾವುದು? ಬ್ರಹ್ಮ. ಈ ಬ್ರಹ್ಮಕ್ಕೆ ಯಾವ ಹಾನಿಯೂ ಇಲ್ಲ. ಅದಕ್ಕೆ ನೀನು ಭಾಳಷ್ಟು ಪ್ರೀತಿಯಿಂದ ಕೇಳಕತ್ತೀಯಲ್ಲ, ನೀ ಹೆಂಗೆ ಪ್ರೀತಿಯಿಂದ ಕೇಳಕತ್ತಿದೆ ನಾನು ಹಂಗೆ ಪ್ರೀತಿಯಿಂದ ತಿಳಿಸ್ತೀನಿ. ಶಿಷ್ಯಾಗ ಹೇಳ್ತಾನೆ ನೋಡ್ರಿ, ಮಗನೇ ಅಂತ ಹೇಳ್ತಾನೆ, ಶಿಷ್ಯನೇ ಅಂತ ಹೇಳ್ತಾನೆ. ನೋಡ್ರಿ, ನೀನು ಹೆಂಗೆ ಪ್ರೀತಿಯಿಂದ ಕೇಳ್ತಿದ್ದೀನಿ, ನಾನು ಅದಕ್ಕೆ ಉತ್ತರ ಹೇಳ್ತೀನಪ್ಪ ಅಂತ ಹೇಳಿ ನಾಳೆ ಮಾತ್ರ ಇದು ದೃಷ್ಟಾಂತ ಭಾಳ ಚಂದ ಕೊಟ್ಟಾರ. ಯಾವ ರೀತಿ ಈತ ಕೇಳಿದಂಥ ಪ್ರಶ್ನೆ ಐತೆ, ಯಾವ ದೋಷಗಳು ಆತಗಿಲ್ಲ ಅನ್ನುವಂಥದ್ದು ಕೆಲವೊಂದು ದೃಷ್ಟಾಂತಗಳನ್ನು ಕೊಟ್ಟು ಶಿಷ್ಯನಿಗೆ ಭಾಳ ಅದ್ಭುತವಾಗಿ ತಿಳಿಸ್ತಾರೆ. ನಾಳೆ ವಿಚಾರದಲ್ಲಿ ನೋಡೋಣ. ಬಡ ನುಡಿಗಳನ್ನು ನೋಡ್ಕೊಂಡು ಬಡ ಹೋಗುವಂಥದ್ದು ಏನು ಬೇಡ. ಸ್ವಲ್ಪ ನಿಧಾನ ಏನೇನು ವಿಚಾರಗಳದವನ್ನು ಕೇಳ್ಕೊಂಡು ಹೋಗೋದು ಭಾಳ ಉತ್ತಮ. ಹಾಗಾಗಿ ಇದನ್ನು ನೀಟಾಗಿ ಗುರುನಾಥ ಏನು ವಿಚಾರಗಳನ್ನು ಹೇಳ್ತಾನೆ ಅವ್ನು ಕೇಳ್ಕೊಂಡು ಹೋಗೋಣ. ನಾಳೆ ದೃಷ್ಟಾಂತ ಕೊಟ್ಟು ಭಾಳ ಚಂದ ಹೇಳ್ತಾರೆ. ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.